ಪವರ್ ಫೋಕಸ್ಗೆ ಸ್ವಾಗತ. ನಾನು ಹರೀಶ್ ಪುತ್ರನ್. ಇವತ್ತಿನ ಪವರ್ ಫೋಕಸ್ ಮೀಸಲಾತಿ ಕಿಚ್ಚಿನ ಬಗ್ಗೆ. ಒಂದೊಂದು ಸಮುದಾಯ ಒಂದೊಂದು ಮೀಸಲಾತಿಯನ್ನು ಕೇಳಿಕೊಂಡು ಈಗ ಕಿಚ್ಚು ಹಬ್ಬಿಸಿರುವಂಥದ್ದು. ಈಗಾಗಲೇ ನಿನ್ನೆ ನಾವು ನೋಡಿದ್ವಿ, ಕುರುಬ ಸಮಾಜದ ಮೀಸಲಾತಿಗಾಗಿ ಈಗಾಗಲೇ STಗೆ ನಮ್ಮನ್ನು ಸೇರಿಸಬೇಕು ಅಂತ, 2A ಇಂದ ST ಸೇರಿಸಬೇಕು ಅಂತ ಕೂಡ ಈಗಾಗಲೇ ಅವರು ಹೋರಾಟವನ್ನು ಶುರು ಮಾಡ್ಕೊಂಡಿದ್ದಾರೆ. ಒಂದು ಕಡೆಯಿಂದ ಪಂಚಮಸಾಲಿ ಸಮುದಾಯದವರು ಕೂಡ 3B ಇಂದ 2Aಗೆ ನಮ್ಮನ್ನು ಸೇರಿಸಿ ಅಂತ ಹೇಳಿ ಈಗಾಗಲೇ ಹೋರಾಟವನ್ನು ಶುರು ಮಾಡಿಕೊಂಡಿದ್ದಾರೆ. ಇನ್ನೊಂದು ಕಡೆಗೆ ಗಾಣಿಗ ಸಮುದಾಯ ಕೂಡ ಮುಂದಿನ ಬಜೆಟ್ನಲ್ಲಿ ನಮಗೂ ಕೂಡ ಮೀಸಲಾತಿಯನ್ನು ಘೋಷಣೆ ಮಾಡಬೇಕು, ನೀವು 2A ಇಂದ ನಮ್ಮನ್ನು STಗೆ ಸೇರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಈ ಮೀಸಲಾತಿ ಹೋರಾಟದ ಒಳ ಹೊರಗಿನ ಬಗ್ಗೆ ನಾವು ಒಂದಷ್ಟು ಚರ್ಚೆಯನ್ನು ಮಾಡಬೇಕಾಗಿದೆ. ಒಂದಷ್ಟು ಡೀಟೇಲ್ಸ್ ಇದೆ, ಅದನ್ನು ನೋಡಿಕೊಂಡು ನಂತರ ಚರ್ಚೆಯನ್ನು ಶುರು ಮಾಡೋಣ. ಕರ್ನಾಟಕದಲ್ಲಿ ಮೀಸಲಾತಿಯ ಕಿಚ್ಚು ಹೆಚ್ಚಾಗಿದೆ. ಕೂಡಲ ಸಂಗಮದಿಂದ ಪಾದಯಾತ್ರೆ ಮಾಡಿದ್ರು ಸ್ವಾಮೀಜಿಗಳು. ಈಗಾಗಲೇ ಪಾದಯಾತ್ರೆ ಮಾಡಿಕೊಂಡು ಬೆಂಗಳೂರಿನತ್ತ ಬರ್ತಾ ಇದ್ದಾರೆ. ಜನವರಿ 14ರಿಂದ ಪಾದಯಾತ್ರೆಯನ್ನು ನಡೆಸ್ತಾ ಇದ್ದಾರೆ ಶ್ರೀಗಳು. ಈಗಾಗಲೇ ತುಮಕೂರಿನ ಶಿರಾ ತಲುಪಿದೆ ಈ ಪಾದಯಾತ್ರೆ. ನೂರಾರು ಜನರ ಜೊತೆಗೆ ಶ್ರೀಗಳು ಕೂಡ ಬರ್ತಾ ಇದ್ದಾರೆ. ಪಂಚಮಸಾಲಿ ಸಮುದಾಯವನ್ನು 2A ಮೀಸಲಾತಿಗೆ ಸೇರಿಸೋದಕ್ಕೆ ಆಗ್ರಹಿಸಿ ಈ ಒಂದು ಪಾದಯಾತ್ರೆಯನ್ನು ಮಾಡಲಾಗ್ತಾ ಇದೆ. ಮೀಸಲಾತಿಯಲ್ಲಿ 3Bನಲ್ಲಿ ಇದ್ದಾರೆ ಪಂಚಮಸಾಲಿಗಳು. ಈಗ 3Bನಲ್ಲಿ ಪ್ರಸಕ್ತ ಇರುವಂಥದ್ದು 3B ಇಂದ 2Aಗೆ ಸೇರಿಸಬೇಕು ಅಂತ. 3Bನಲ್ಲಿ 5% ಮೀಸಲಾತಿಯನ್ನು ಈಗಾಗಲೇ ಲಿಂಗಾಯತರು ಪಡ್ಕೊಳ್ತಾ ಇದ್ದಾರೆ. ಲಿಂಗಾಯತರಲ್ಲೇ ಪಂಚಮಸಾಲಿಗಳು ಒಂದು ಪಂಗಡ ಆಗಿದೆ, ಅದು ಕೂಡ ಒಂದು ಪಂಗಡ. ಮೀಸಲಾತಿ ಪಟ್ಟಿಯಲ್ಲಿ 2Aನಲ್ಲಿ ಒಟ್ಟು 102 ಜಾತಿಗಳಿವೆ. ಈಗಾಗಲೇ ಇರುವಂಥದ್ದು 102 ಜಾತಿಗಳು. ಇನ್ನೊಂದು ಹೋರಾಟ ಇನ್ನೊಂದು ಕಡೆ ಕುರುಬ ಸಮುದಾಯದವರು ಮಾಡ್ತಾ ಇದ್ದಾರೆ. ಅವ್ರಿಗೂ ಮೀಸಲಾತಿ ಬೇಕು ಅಂತ ಕುರುಬ ಸಮುದಾಯವನ್ನು STಗೆ ಸೇರಿಸೋದಕ್ಕೆ ಒತ್ತಾಯವನ್ನು ಮಾಡಿ ಪಾದಯಾತ್ರೆಯನ್ನು ಮಾಡಿದರು. ಬೃಹತ್ ಪಾದಯಾತ್ರೆಯ ಮೂಲಕ ಸರ್ಕಾರಕ್ಕೆ ಕುರುಬ ಸಮುದಾಯದ ನಾಯಕರು ಕೂಡ ಒತ್ತಡವನ್ನು ಹೇರಿದರು. ಬೃಹತ್ ಪಾದಯಾತ್ರೆಯ ಮೂಲಕ ಒತ್ತಡ ಹೇರಿದರು. ನಿನ್ನೆ ಮಾದವಾರ ಬಳಿ ಬೃಹತ್ ಸಮಾವೇಶವನ್ನು ಕೂಡ ಮಾಡಿದರು ಕುರುಬ ಸಮುದಾಯದ ನಾಯಕರುಗಳು. ನಿರಂಜನಾನಂದಪುರಿ ಶ್ರೀಗಳ ನೇತೃತ್ವದಲ್ಲಿ ನಿನ್ನೆ ನಡೆದಂತಹ ಬೃಹತ್ ಸಮಾವೇಶ ಅದು. ಮೀಸಲಾತಿಯಲ್ಲಿ ಈಗ 2Aನಲ್ಲಿ ಕುರುಬ ಸಮುದಾಯ ಇದೆ. ಈಗ ಪ್ರಸಕ್ತ ಇರುವಂಥದ್ದು 2Aನಲ್ಲಿ 15% ಮೀಸಲಾತಿಯನ್ನು ಪಡ್ಕೊಳ್ತಾ ಇದ್ದಾರೆ ಕುರುಬರು. 2Aನಲ್ಲಿ ಒಟ್ಟು 102 ಜಾತಿಗಳಿವೆ. STಯಲ್ಲಿ ಒಟ್ಟು 50 ಜಾತಿಗಳಿವೆ. ನಮ್ಮನ್ನು STಗೆ ಸೇರಿಸಬೇಕು ಅನ್ನೋದು ಅವರ ಒತ್ತಾಯ. ಇನ್ನು ಹಾಗಾದರೆ ಯಾವ್ಯಾವ ಜಾತಿ ಪ್ರವರ್ಗಗಳು ಎಲ್ಲೆಲ್ಲಿ ಬರ್ತವೆ, ಎಷ್ಟೆಷ್ಟು ಇದೆ ಅಂತ ನೋಡೋದಾದರೆ, ಪ್ರವರ್ಗ 1ರಲ್ಲಿ 4% ಮೀಸಲಾತಿ ಇದೆ, 95 ಜಾತಿ ಇದೆ. ಪ್ರವರ್ಗ 2Aನಲ್ಲಿ 15% ಮೀಸಲಾತಿ ಇದೆ, 102 ಜಾತಿ ಇದೆ. ಪ್ರವರ್ಗ 2Bನಲ್ಲಿ 4% ಮೀಸಲಾತಿ ಇದೆ, ಅದರಲ್ಲಿ ಮುಸ್ಲಿಮರು ಬರ್ತಾರೆ. ಇನ್ನು ಪ್ರವರ್ಗ 3Aನಲ್ಲಿ 4% ಇದೆ, ಅದರಲ್ಲಿ ಒಕ್ಕಲಿಗರು ಮತ್ತು ಬಲಿಜ ಜನಾಂಗದವರು ಕೂಡ ಬರ್ತಾರೆ. ಪ್ರವರ್ಗ 3Bನಲ್ಲಿ 5% ಇದ್ದಾರೆ, ಲಿಂಗಾಯತರು ಮತ್ತು ಇತರೆ 5 ಜಾತಿಗಳು ಕೂಡ ಬರ್ತವೆ. ಇನ್ನು ಪರಿಶಿಷ್ಟ ಜಾತಿಯಲ್ಲಿ 15% ಇದೆ, 101 ಜಾತಿಗಳು ಈ ಮೀಸಲಾತಿಯಲ್ಲಿ ಸೇರ್ಕೊಳ್ತಾರೆ. ಪರಿಶಿಷ್ಟ ಪಂಗಡದಲ್ಲಿ 3% ಇದೆ, 50 ಜಾತಿಗಳು ಈ ಪರಿಶಿಷ್ಟ ಪಂಗಡಕ್ಕೆ ಒಳಪಟ್ಟಿದೆ. ಕರ್ನಾಟಕದ ಮೀಸಲಾತಿಯ ವಿವರ ಇದು, ಇಷ್ಟಿಷ್ಟು ಇರುವಂಥದ್ದು. ಈ ಬಗ್ಗೆ ಚರ್ಚೆಯನ್ನು ಮಾಡಬೇಕಾಗಿದೆ. ಈಗ ಈ ಹೋರಾಟಕ್ಕೆ ಧ್ವನಿ ತೆಗೆದುಕೊಂಡಿದ್ದು ಯಾಕೆ, ಈಗ ಇದು ಯಾಕೆ ಬಂದಿದೆ? ಹಿಂದೆಲ್ಲ ಯಾರೂ ಕೇಳ್ತಾ ಇರಲಿಲ್ಲ ಅಷ್ಟೊಂದು. ಆದರೆ ಈ ವರ್ಷ ನಾವು ಹೆಚ್ಚಾಗಿ ನೋಡ್ತಾ ಇದ್ವಿ, ನಮಗೆ ಮೀಸಲಾತಿ ಕೊಡಬೇಕು ಅಂತ ಎಲ್ಲ ಸಮಾಜದವರು ಕೂಡ ಕೇಳ್ಕೊಳ್ತಾ ಇದ್ದಾರೆ. ನಮಗೊಂದು ಆಯೋಗ ರಚನೆ ಮಾಡಬೇಕು, ನಮಗೊಂದು ಅಭಿವೃದ್ಧಿ ನಿಗಮ ಆಗಬೇಕು, ಅದಕ್ಕೊಂದಷ್ಟು ಮೀಸಲಾತಿಯನ್ನು ಕೊಡಬೇಕು ಅನ್ನುವಂತಹ ಕೂಗುಗಳು ಕೇಳಿ ಬರ್ತಾ ಇರುವಂಥದ್ದು ಈ ವರ್ಷದಿಂದ. ಯಾಕೆ ಹಾಗಾದರೆ? ಇದೆಲ್ಲದರ ಬಗ್ಗೆ ಕೂಡ ಚರ್ಚೆಯನ್ನು ಮಾಡೋಣ. ನಮ್ಮ ಸ್ಟುಡಿಯೋದಲ್ಲಿ ಈಗಾಗಲೇ ಗಣ್ಯ ಅತಿಥಿಗಳಿದ್ದಾರೆ. ನಾನು ಎಲ್ಲರನ್ನೂ ಕೂಡ ಸ್ವಾಗತ ಮಾಡ್ತೀನಿ. ಮೊದಲಿಗೆ ನಮ್ಮ ಸಲಹಾ ಸಂಪಾದಕರಾದಂತಹ ರವೀಂದ್ರ ರೇಷ್ಮೆ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಕುರುಬ ಸಮುದಾಯದ ಮುಖಂಡರು, ಮಾಜಿ ಶಾಸಕರು ಆದಂಥ ವಿರೂಪಾಕ್ಷಪ್ಪನವರು ಕೂಡ ನಮ್ಮ ಜೊತೆಗಿದೆ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ಹಾಗೆ ವಿರೂಪಾಕ್ಷಪ್ಪನವರು ಕೊಪ್ಪಳ ಕ್ಷೇತ್ರದ ಮಾಜಿ ಸಂಸದರು ಮತ್ತು ಸಿಂಧನೂರು ಅಸೆಂಬ್ಲಿ ಕ್ಷೇತ್ರದ ಮಾಜಿ ಶಾಸಕರು ಕೂಡ, ರಾಜ್ಯ ಕುರುಬರ ಸಂಘದ ಅಧ್ಯಕ್ಷರಾಗಿದ್ದರು. ಇವತ್ತಿನ ಹೋರಾಟ ಸಮಿತಿ ಅಧ್ಯಕ್ಷರು ಕೂಡ ಅವರೇ. ಇನ್ನು ಛಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಬಿಜೆಪಿಯ ವಕ್ತಾರರು ಕೂಡ ನಮ್ಮ ಜೊತೆಗಿದ್ದಾರೆ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಮೊದಲಿಗೆ ನಾನು ರೇಷ್ಮೆ ಸರಿಂದ ಶುರು ಮಾಡ್ತೀನಿ. ಸರ್, ಈಗ ನೋಡಿ, ಹಿಂದೆಲ್ಲ ಇಷ್ಟೆಲ್ಲ
ಇವತ್ತಿನ ದಿನಗಳಲ್ಲೂ ಕೂಡ ನಾವು ಜಾತಿಯನ್ನ ಇಟ್ಟುಕೊಂಡು ಇಷ್ಟು ಮೀಸಲಾತಿ ನಮಗೆ ಬೇಕೇ ಬೇಕು ಅಂತ ಹೇಳಿ ಇವತ್ತು ಹೋರಾಟ ಮಾಡುವಂಥ ಪರಿಸ್ಥಿತಿ ಯಾಕೆ ಉದ್ಭವ ಆಯಿತು ಅಂತ ಹೇಳ್ತಾರೆ ಸರ್? ಎಲ್ಲ ಜನಾಂಗ ಜಾತಿದವರು ಕೂಡ ಇವತ್ತು ಮುಂದೆ ಬರ್ತಾ ಇದ್ದಾರೆ, ನಮಗೆ ಮೀಸಲಾತಿ ಕೊಡಬೇಕು, ನಮಗೊಂದು ಪ್ರಾಧಿಕಾರ ರಚನೆ ಮಾಡಬೇಕು. ನೋಡಿ, ಕರ್ನಾಟಕವೇ ಇಡೀ ದೇಶಕ್ಕೆ ಸಾಮಾಜಿಕ ನ್ಯಾಯದ ರಾಜಕಾರಣದ ಒಂದು ಮಾದರಿಯನ್ನು ಸೃಷ್ಟಿ ಮಾಡಿತು. ಸಾಮಾಜಿಕ ನ್ಯಾಯದ ಮೀಸಲಾತಿಗೆ ಒಂದು ವೈಜ್ಞಾನಿಕ ಮಾನದಂಡ ಮತ್ತು ಒಂದು ತಾತ್ವಿಕ ಸಿದ್ಧಾಂತವನ್ನು ರೂಪಿಸಿದ್ದೇ ಕರ್ನಾಟಕ ರಾಜ್ಯ. ಇದು 1970ರ ದಶಕದ ಶ್ರೀಮಾನ್ ದೇವರಾಜ ಅರಸರ ಮುಖ್ಯಮಂತ್ರಿತ್ವದ ಕಾಂಗ್ರೆಸ್ ಸರ್ಕಾರ ಏನಿತ್ತು, ಅದು ಕರ್ನಾಟಕದ ರಾಜಕಾರಣದ ದಿಕ್ಕನ್ನು ಬದಲಿಸಿದ್ದು ಅಷ್ಟೇ ಅಲ್ಲ, ಇಡೀ ಭಾರತದ ರಾಜಕಾರಣದ ದಿಕ್ಕನ್ನೇ ಬದಲಿಸ್ಬಿಡ್ತು. ದೇವರಾಜ ಅರಸರು ಅವ್ರ ಜಾತಿಯಿಂದ ಒಬ್ಬರೇ ಮೇಲೆ 1945ರಲ್ಲಿ ಮೈಸೂರು ರಾಜ್ಯ ಸಂಸ್ಥಾನದ ಪ್ರಜಾಪ್ರತಿನಿಧಿಯ ಸದಸ್ಯರಾಗಿ ಆಯ್ಕೆ ಆದವರು, ಮತ್ತೆಂದು ಸೋಲೇ ಇಲ್ಲ. 1982 ಜೂನ್ 6ನೇ ತಾರೀಕು ಅವರು ತೀರ್ಕೊಳ್ಳೋವರೆಗೂ ಸುಮಾರು 37 ವರ್ಷಗಳ ಕಾಲ ಅವ್ರ ಜಾತಿಯಿಂದ ಒಬ್ಬರೇ MLA. ಅಂದರೆ ಜಾತಿ ಸಂಖ್ಯಾಬಲ ಇಲ್ಲದ ದೇವರಾಜ ಅರಸರು 8 ವರ್ಷಗಳ ಕಾಲ ಅತಿ ದೀರ್ಘಕಾಲ ಸತತವಾಗಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ದವರೇ ದೇವರಾಜ ಅರಸರು. ಒಂದು ಸಣ್ಣ ಬ್ರೇಕ್ ಆಗಿತ್ತು 78ರಲ್ಲಿ ಜನತಾ ಪಕ್ಷದವರು ಅವ್ರ ರಾಜಕೀಯ ಬದುಕನ್ನು ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡೋದು ಆಗಲಿಲ್ಲ. ಇಡೀ ರಾಷ್ಟ್ರಾದ್ಯಂತ ಜನತಾ ಪಕ್ಷದ ಗಾಳಿ ಬೀಸಿದಾಗಲೂ ಕೂಡ ಕರ್ನಾಟಕದಲ್ಲಿ ಕಾಂಗ್ರೆಸ್ ತಳಪಾಯವನ್ನು ಭದ್ರವಾಗಿ ಕಾಪಾಡಿದವರು ದೇವರಾಜ ಅರಸರು. ದೇವರಾಜ ಅರಸರ ರಾಜಕಾರಣಕ್ಕೆ 2 ಮುಕ್ಕಳಿದ್ದು, ಒಂದು ಭೂ ಸುಧಾರಣೆ, ಮತ್ತೊಂದು ಸಾಮಾಜಿಕ ನ್ಯಾಯ. ಸಾಮಾಜಿಕ ನ್ಯಾಯದ ಮೀಸಲಾತಿ ಅವರದನ್ನು ಏಕಾಏಕಿ ಸುಮ್ಮನೆ ರಾಜಕೀಯ ಭಾಷಣದಲ್ಲಿ ಭರವಸೆ ಕೊಟ್ಟು ಮಾಡಿದ್ದಲ್ಲ, ತುಂಬ ವೈಜ್ಞಾನಿಕವಾದ ರೀತಿಯಲ್ಲಿ ಮಾಡಿದರು. 2ನೇ ಹಿಂದುಳಿದ ವರ್ಗಗಳ ಆಯೋಗ, ಕರ್ನಾಟಕ ಸೆಕೆಂಡ್ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ನ ಸ್ಥಾಪನೆ ಮಾಡಿದರು. ಅದಕ್ಕೆ ರಾಣೇಬೆನ್ನೂರು ಕಡೆಯ ಪ್ರತಿಭಾಶಾಲಿ ವಕೀಲರು ಲಕ್ಷ್ಮಣ್ ಗೋವಿಂದ್ ಹಾವನೂರು, LG ಹಾವನೂರು ಕಮಿಷನ್ ಅಂತ ನಾವು ಕರಿತಾ ಇದ್ವಿ. ಆ ಲಕ್ಷ್ಮಣ್ ಗೋವಿಂದ್ ಹಾವನೂರ ಆಯೋಗ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿ ತನ್ನದೇ ಆದ ಕೆಲವು ವೈಜ್ಞಾನಿಕ ಮಾನದಂಡಗಳನ್ನು ರೂಪಿಸಿ, ಅಂದರೆ ಹಿಂದುಳಿದುವಿಕೆಯನ್ನು ಗುರುತಿಸಲಿಕ್ಕೆ ನಿಖರವಾದ ಮಾನದಂಡಗಳು ಬೇಕು, ಬೇಕಾಬಿಟ್ಟಿಯಾಗಿ ಮಾಡೋಕ್ಕಾಗಲ್ಲ. ಇವ್ರು ರಾಜಕೀಯ ಒತ್ತಡ ಬಂದಿದೆ, ಇವ್ನು ಸೇರಿಸ್ಬೋಣ ಅಂತ ಮಾಡೋಕ್ಕಾಗಲ್ಲ. ಹಾಗಾಗಿ ಅವರು ಬಹಳ ವೈಜ್ಞಾನಿಕವಾದ ಸುಮಾರು 3 ವರ್ಷಗಳ ಕಾಲ ಕ್ಷೇತ್ರ ದರ್ಶನ ಮಾಡಿದರು. ಆಮೇಲೆ ಸಾರ್ವಜನಿಕ ಬೇರೆ ಬೇರೆ ಜನಾಂಗಗಳ ಸಂಘಟನೆಗಳಿದ್ವಲ್ಲ, ಆಮೇಲೆ ಅನೇಕ ಅಸಂಘಟಿತ ಜನಾಂಗಗಳ ಪ್ರತಿನಿಧಿಗಳ ಪಾಪ ತಾವೇ ಹೋಗಿ ಮನವಿ ಕೊಟ್ಟರು ಕೂಡ ಅದನ್ನು ಸ್ವೀಕರಿಸ್ತಾ ಇದ್ರು. ನಮಗೆಲ್ಲ ಅಪರಿಚಿತ ಜಾತಿ ಜನಾಂಗಗಳು ಬೇಕಾದಷ್ಟಿದೆ. ನಾನು ಅನ್ಕೊಂಡೋದು ಕರ್ನಾಟಕ ಅಂತಂದರೆ ಲಿಂಗಾಯತರು, ಒಕ್ಕಲಿಗರು, ಕುರುಬರು, ಆಮೇಲೆ ಕೆಲವು ದಲಿತರಲ್ಲಿ ಕೆಲವು ವರ್ಚಸ್ವಿ ಜಾತಿಗಳು, ಈಡಿಗರು, ಇಷ್ಟೇ ಅಂತ ಅನ್ಕೊಂಡ್ಬಿಟ್ಟಿದ್ವಿ. ನೂರಾರು ಜಾತಿಗಳು. ಅವ್ರು ಇದುವರೆಗೂ ಕೂಡ ಒಬ್ಬನೊಬ್ಬ MLCನೂ ಇಲ್ಲ, MLAನೂ ಇಲ್ಲ, ಅವ್ರು ರಾಜಕೀಯ ಪ್ರಾತಿನಿಧ್ಯ ಇಲ್ಲದಂಥ ಅನೇಕ ಜಾತಿಗಳು ಕೂಡ ಇದೆ. ಬಟ್ ಅಂಥವ್ರನ್ನೆಲ್ಲ ಗುರುತಿಸಿ ಅವರೊಂದು ಪಟ್ಟಿ ಮಾಡಿದರು. ಹಿಂದುಳಿದ ಜಾತಿ, ಹಿಂದುಳಿದ ಜನಾಂಗ, ಹಿಂದುಳಿದ ಪಂಗಡ ಅಂತ 3 ಥರ ಅವ್ರು ಮಾಡಿದರು ಹಾವನೂರವರು. ಬ್ಯಾಕ್ವರ್ಡ್ ಕ್ಯಾಸ್ಟ್, ಬ್ಯಾಕ್ವರ್ಡ್ ಕಮ್ಯುನಿಟಿ, ಬ್ಯಾಕ್ವರ್ಡ್ ಟ್ರೈಬ್ ಅಂತ. ಅದ್ರ ಹೊರತುಪಡಿಸಿ ಒಂದು 5% ಸ್ಪೆಷಲ್ ಬ್ಯಾಕ್ವರ್ಡ್ ಇದು ಬ್ಯಾಕ್ವರ್ಡ್ ಸ್ಪೆಷಲ್ ಗ್ರೂಪ್ ಅಂತ ಕೂಡ ಒಂದು ಸೃಷ್ಟಿ ಮಾಡಿದ್ರು, BSG ಅಂತ. ಈ ಥರ ಎಲ್ಲ ಜಾತಿ ಜನಾಂಗಗಳ ಬಡವರಿಗೆ ಆವತ್ತಿನ ಕಾಲಘಟ್ಟದಲ್ಲಿ ವಾರ್ಷಿಕ 10,000ಕ್ಕಿಂತ ಕಡಿಮೆ ವರಮಾನ ಇರೋರೆಲ್ಲ BSG ಗ್ರೂಪ್ನಲ್ಲೂ ತಗೋಬೋದಾಗಿತ್ತು. ಈ ರೀತಿ ಇಡೀ ದೇಶಕ್ಕೆ ಮಾದರಿಯಾದಂಥ ಒಂದು ಹಿಂದುಳಿದ ವರ್ಗದ ಆಯೋಗದ ಶಿಫಾರಸುಗಳು ಬಂದು, ಆಮೇಲೆ ಆ ಶಿಫಾರಸು ಅನುಷ್ಠಾನ ಮಾಡಿದ್ದು ಯಾವಾಗ 1977ರ ಐತಿಹಾಸಿಕ ಲೋಕಸಭಾ ಚುನಾವಣೆ. ಇನ್ನೇನು ಚುನಾವಣೆ ಎದುರಾಗಿದೆ, ಮೇಲ್ಜಾತಿಯವರೆಲ್ಲ ಅವ್ರ ಮೇಲೆ ಮುಗಿಬೀಳೋ ಸಾಧ್ಯತೆ ಇತ್ತು. ಆದರೂ ಕೂಡ ಜಿಯೋ ಹೊರಡಿಸಿದ್ರು, ಸರ್ಕಾರಿ ಆದೇಶ, ಹಾವನೂರು ವರದಿ ಆಧಾರಿತ ಇತರ ಹಿಂದುಳಿದ ವರ್ಗಗಳ ಮೀಸಲಾತಿ ಪಟ್ಟಿಯನ್ನು ಅವತ್ತು ಪ್ರಕಟಿಸ್ಬಿಟ್ರು. ಆ ಜಿಯೋ ಹೊರಡಿಸೇ ಬಿಟ್ರು. ಅವತ್ತಿಂದ ಅಸ್ತಿತ್ವಕ್ಕೆ ಬಂತು. ಅದಾದಮೇಲೆ ರಾಷ್ಟ್ರ ಮಟ್ಟದಲ್ಲಿ ಜನತಾ ಪಕ್ಷದ ಸರ್ಕಾರ ಬಂದಾಗ ಅವರು ಮಂಡಲ ಆಯೋಗವನ್ನು ರಚಿಸಿದ್ರು. ಆ ಮಂಡಲ ಆಯೋಗದ ಅಧ್ಯಕ್ಷರು BP ಮಂಡಲ್ ಅಂತ, ಬಿಹಾರ್ ಮೂಲದ ರಾಜಕಾರಣಿ. ಅವರು ಬೆಂಗಳೂರಿಗೂ ಬಂದಿದ್ರು. ಅವರು ಎಲ್ಲ ರಾಜ್ಯಗಳಲ್ಲೂ ಪ್ರತ್ಯಕ್ಷ ದರ್ಶನ ಮಾಡಿದರು, ಪ್ರತ್ಯಕ್ಷವಾಗಿ ಭೇಟಿ ಕೊಟ್ಟು ಆ ರಾಜ್ಯ ಸರ್ಕಾರಗಳು ಮತ್ತು ಇತರ ಜಾತಿ ಸಂಘಟನೆಗಳ ಅಹವಾಲುಗಳನ್ನೆಲ್ಲ ಅವರು ಸ್ವೀಕರಿಸಿದರು. ಟೌನ್ ಹಾಲ್ನಲ್ಲಿ ಲಕ್ಷ್ಮಣ್ ಹಾವನೂರ್ ಅವರ ಅಧ್ಯಕ್ಷತೆಯಲ್ಲಿ ಅವ್ರಿಗೊಂದು ಪೌರ ಸನ್ಮಾನ ಮಾಡಿದರು. ಅವಾಗ ಹಾವನೂರವರು ದೇವರಾಜ ಸರ್ಕಾರದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿ ಆಗಿದ್ದರು, ಕಾನೂನು ಮತ್ತು ಸಮಾಜ ಕಲ್ಯಾಣ ಇಲಾಖೆ. ಅವತ್ತವರು ಮಂಡಲ್ ಅವರು ಬಹಳ ಮುಕ್ತವಾಗಿ ಹೇಳಿಬಿಟ್ರು, ನಾನು ಈಗ ತಯಾರು ಮಾಡ್ತಾ ಇರೋ ಮಂಡಲ ವರದಿ ಇದೇನು ವಿಶೇಷ, ನನ್ನದೇ ಆದ ವಿಶೇಷ ಏನೂ ಇರೋದಿಲ್ಲ. ಇಟ್ ವಿಲ್ ಬಿ ಅನ್ ಆಲ್ ಇಂಡಿಯಾ ಎಡಿಷನ್ ಆಫ್ ಯುವರ್ ಹಾವನೂರ್ ರಿಪೋರ್ಟ್ ಅಂತ ಅಂದ್ಬಿಟ್ಟು, ನಿಮ್ಮ ಕರ್ನಾಟಕದ ಹಾವನೂರ್ ವರದಿಯ ಅಖಿಲ ಭಾರತೀಯ ಆವೃತ್ತಿ ಆಗುತ್ತೆ ಹೊರತು ನಾನು ವಿಶೇಷವಾಗಿ ಸೇರಿಸೋದು ಏನೂ ಇಲ್ಲ ಅಂತಂದ್ಬಿಟ್ಟು ಮಂಡಲ್ ಆಯೋಗದ ವರದಿ ಬಂತು. ಆದರೆ ಅದು ಅನುಷ್ಠಾನ ಆಗಲಿಕ್ಕೆ ಮತ್ತೊಂದು 15 ವರ್ಷ ಕಾಯಬೇಕಾಯಿತು. ಕೇಂದ್ರದಲ್ಲಿ VP ಸಿಂಗ್ ಪ್ರಧಾನಮಂತ್ರಿ ಆದಾಗ ಅವತ್ತಿನ ರಾಜಕೀಯ ಸನ್ನಿವೇಶದಲ್ಲಿ ದಿಢೀರ್ನೆ ಮಂಡಲ ಆಯೋಗದ ಮೀಸಲಾತಿಯನ್ನು ಪ್ರಕಟಿಸಿಬಿಟ್ರು. ಅದಾದ ನಂತರ ಭಾರತದ ರಾಜಕಾರಣದ, ವಿಶೇಷವಾಗಿ ಉತ್ತರ ಭಾರತದ ರಾಜಕಾರಣದ ಸ್ವರೂಪೇ ಬದಲಾಗ್ಬಿಡ್ತು. ನೋಡಿ, ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ನ ಯಜಮಾನಿಕೆ ಇತ್ತು ಮೊದಲು, ಹೌದು. ಅದಾದ್ಮೇಲೆ BJP ಅಸ್ತಿತ್ವದಲ್ಲಿತ್ತು.
ಬಾಬರಿ ಮಸೀದಿ ಕೆಡವಿದ್ದು ಮತ್ತು ಈ ಮಂಡಲ ಆಯೋಗದ ವರದಿ ಮೀಸಲಾತಿ ಜಾರಿಗೆ ಬಂದು ಎರಡು ಒಟ್ಟೊಟ್ಟಿಗೆ ನಡೆದ್ಬಿಡ್ತು. ಅಷ್ಟೊತ್ತಿಗೆ ಮನಮೋಹನ್ ಸಿಂಗ್ ಅವರ ಜಾಗತೀಕರಣದ ಆರ್ಥಿಕ ವ್ಯವಸ್ಥೆ ಕೂಡ ಬಂದ್ಬಿಡ್ತು ಈ ದೇಶದಲ್ಲಿ. ಇಂಥ ಒಂದು ಸಂಕೀರ್ಣ ಸಂದರ್ಭದಲ್ಲಿ ಈ ಮಂಡಲ್ ಮೀಸಲಾತಿ ಬಂದಿದ್ದರಿಂದ 23 ವರ್ಷಗಳ ಕಾಲ ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಉತ್ತರ ಪ್ರದೇಶದಲ್ಲಿ 3-4ನೇ ಸ್ಥಾನಕ್ಕೆ ಸ್ಪರ್ಧೆ ನಡೀತಾ ಇತ್ತು. ಐದರ ಮುಲಾಯಂ ಸಿಂಗ್ ಯಾದವ್ ಇಲ್ಲ ಮಾಯಾವತಿ, ಅವರೆಲ್ಲ 3-4 ಸಾರಿ ಮುಖ್ಯಮಂತ್ರಿಗಳಾಗಿ ಹೋಗ್ಬಿಟ್ರು. 23 ವರ್ಷಗಳ ಉತ್ತರ ಪ್ರದೇಶದಲ್ಲಿ ಹಿಂದುಳಿದ ವರ್ಗ ಅಥವಾ ಒಬ್ಬ ಪರಿಶಿಷ್ಟ ಜಾತಿಯ ಮಹಿಳೆ ಮುಖ್ಯಮಂತ್ರಿ ಆಗಿ ಮೆರೆದು. ಅಂದರೆ ಇಡೀ ಭಾರತದ ಒಂದು ಸಾಮಾಜಿಕ ಸಾಂಸ್ಕೃತಿಕ ಬದುಕಿನಲ್ಲಿ ದೊಡ್ಡ ಪಲ್ಲಟ ಆಯಿತು. ಅದಾದಮೇಲೆ ಈ 30 ವರ್ಷಗಳಲ್ಲಿ ಸರ್ಕಾರಿ ನೌಕರಿಗಳಿಗಿಂತ ಕಾರ್ಪೊರೇಟ್ ವಲಯದ ಉದ್ಯೋಗಗಳು ಭಾಳ ಆಕರ್ಷಕ ಆಗೋಗ್ಬಿಟ್ಟು. ಅಷ್ಟೊತ್ತಿಗೆ ಕರ್ನಾಟಕದಂಥ ರಾಜ್ಯದಲ್ಲಿ ಹಿಂದೆ 30 ವರ್ಷ ಹಿಂದೆನೇ ಮೀಸಲಾತಿ ತಂದಿದ್ದರಿಂದ ಇವತ್ತು ಎಲ್ಲ ಜಾತಿ ಜನಾಂಗಗಳಲ್ಲಿ ವಿದ್ಯಾವಂತ ಯುವಕರಿದ್ದಾರೆ, ಪ್ರತಿಭಾವಂತರು, ಕ್ರಿಯಾಶಾಲಿಗಳು ಅವರೆಲ್ಲ ಇದ್ದಾರೆ. ಅವರೆಲ್ಲ ಕಾರ್ಪೊರೇಟ್ ಜಗತ್ತಿಗೆ ಹೋಗಿದ್ದಾರೆ. ಇನ್ನು ಉಳಿದಂತೆ ದೊಡ್ಡ ಸಮುದಾಯ, ಅದರಷ್ಟೇ ದೊಡ್ಡ ಸಮುದಾಯ ಕತ್ಲಲ್ಲೇ ಇದ್ದಾರೆ. ಅದು ಗ್ರಾಮೀಣ ಕರ್ನಾಟಕದ ವಿದ್ಯಾರ್ಥಿಗಳಂತೂ ತಮ್ಮ ಬದುಕಿನ ದಾರಿ ಏನಂತಾರೆ ಗೊತ್ತಿರುತ್ತೆ. ಅಟ್ಲೀಸ್ಟ್ ಈ ನಗರ ಪ್ರದೇಶದಲ್ಲಿರೋರಿಗೆ ಗೊತ್ತಿರುತ್ತೆ. ಅವ್ರು ಬೇರೆ ಬೇರೆ ರೀತಿಯಲ್ಲಿ ಅವ್ರಿಗೆ ಮಾರ್ಗದರ್ಶನ ಸಿಗ್ತಾ ಇರುತ್ತೆ, ಸವಲತ್ತುಗಳಿದೆ, ಕೋಚಿಂಗ್ ಪಡಿತಾರೆ, ಒಳ್ಳೊಳ್ಳೆ ಕಾಲೇಜು ಶಾಲೆಗಳ ಶಿಕ್ಷಣ ಲಭ್ಯ ಇದೆ. ನಾನು ಇವತ್ತು ನಾವೆಲ್ಲ ಸಿನ್ನೂರು ಹೈಸ್ಕೂಲ್ ಓದೋರು, ಅವ್ರಿಗೆ ಗೊತ್ತಿದೆ ಸಿನ್ನೂರು ಇವತ್ತು ರೈಸ್ ಬೌಲ್ ಆಫ್ ದಿ ಕಂಟ್ರಿ, ರೈಸ್ ಬೌಲ್ ಆಫ್ ಕರ್ನಾಟಕ. ಸೋನಾ ಮಾಸೂರಿ ಅಂತಂದ್ರೆ ಸಿನ್ನೂರು ಗಂಗಾವತಿ. ಇವತ್ತು ಕೂಡ ಅಲ್ಲಿನ ವಿದ್ಯಾರ್ಥಿಗಳ ಗುಣಮಟ್ಟದ ಶಿಕ್ಷಣ, ಸಮೃದ್ಧವಾದ ಉದ್ಯೋಗಾವಕಾಶ ಸಿಗೋ ಸ್ಥಿತಿಯಲ್ಲಿಲ್ಲ. ಸೊ ಇದನ್ನ ಈ ಸ್ಥಿತಿಯಿಂದಾಗಿ ಅವ್ರು 30 ವರ್ಷದಿಂದ ನೋಡಿದ್ದಾರೆ ಇವೆಲ್ಲ ಮೀಸಲಾತಿ ನಮಗೆ OBC ಮೀಸಲಾತಿ ಸಿಕ್ಕಿತ್ತು, ಆದರೂ ನಾವು ನಿರೀಕ್ಷಿತ ಪ್ರಗತಿ ಸಾಧಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೂ ಒಂದು ಆರೋಪ ಇದೆ ವಿರೂಪಾಕ್ಷಪ್ಪನವರೇ, 2A ಗ್ರೂಪಿನ ಮೀಸಲಾತಿಯನ್ನು ಬಹುಪಾಲು ಕುರುಬರು ಮತ್ತು ಈಡುಗರು ಎರಡೇ ಜನಾಂಗದವ್ರು ಪಡ್ಕೊಂಡ್ಬಿಟ್ರು ಅಂತ ಹೇಳ್ತಾರೆ. ಅದು ಬಹುಶಃ ರಾಜಕೀಯ ಸ್ಥಾನಮಾನಗಳಲ್ಲಿ ಇರ್ಬೋದೇ ಹೊರತು ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಆಗಿದೆ ಅಂತ ಹೇಳಿಕ್ಕಾಗಲ್ಲ. ಕೆಲವು ವರ್ಷಗಳಿಂದ ಇತ್ತು ಅಂತ ನನಗನ್ನಿಸ್ತದೆ, ಆದರೆ ಇವತ್ತು ಅದಿಲ್ಲ. ಈಗ ವಿರೂಪಾಕ್ಷಪ್ಪನವರು ಹೇಳಬೇಕು, ಮತ್ತೆ ಯಾಕೆ ಪ್ರತ್ಯೇಕವಾದ ಹೋರಾಟ ಮಾಡೋ ಅಗತ್ಯ ಬಿತ್ತು ನಿಮಗೆ ಕುರುಬರಿಗೆ? ತಮಗೆ 2A ಹಿಂದುಳಿದ ವರ್ಗದ ಸ್ಥಾನಮಾನ ಸಾಕಾಗಲಿಲ್ವಾ? ಈಗ STನೇ ಬೇಕು ಅಂತ ಯಾಕೆ ಕೇಳ್ತಾ ಇದ್ದೀರಿ? ಇಲ್ಲ, 2Aದಲ್ಲಿ ಏನು ಸೌಲಭ್ಯ ಇದೆ ಅನ್ನೋದು ಭಾಳ ಮುಖ್ಯ. 2Aದಲ್ಲಿ ಸರ್ಕಾರಿ ಹುದ್ದೆಗಳಲ್ಲಿ ಸ್ಪರ್ಧೆ ಇರುವಂಥದ್ದು, 102 ಜಾತಿಗಳ ಮಧ್ಯದಲ್ಲಿ ಸ್ಪರ್ಧೆ ಇರುವಂಥದ್ದು. 2Aದಲ್ಲಿ ನಮ್ಮದು ಪ್ರಬಲ ಜಾತಿ ಆಗಿದ್ದರೂ ಕೂಡ ಹೆಚ್ಚಿನ ಸಂಖ್ಯೆ ನಮ್ಮವರಿಗೆ ಪಾಲು ಸಿಗ್ತದೆ ಅನ್ನುವಂಥದ್ದು ಏನು ಹೇಳುವಂಥದ್ದಿದೆ, ಅದು ಸರಿಯಲ್ಲ ಅನ್ನುವಂಥದ್ದು ನನ್ನ ವಾದ. ಇವತ್ತು ಬೇರೆ ಬೇರೆ ಜಾತಿಗಳು ನಮಗಿಂತ ಬುದ್ಧಿಯಲ್ಲಿ ಹೆಚ್ಚಿರುವಂಥ ಜನಾಂಗಗಳೇನಿದ್ದಾವೆ, ಈಗ ಉದಾಹರಣೆಗೆ ನಿಮಗೆ ಗಾಣಿಗಿರನ್ನು ತಗೊಳ್ರಿ, ನೇಕಾರನ್ನು ತಗೊಳ್ರಿ, ಮತ್ತು ನಮ್ಮ ಸುವರ್ಣೀಯರು ವಿಶ್ವಕರ್ಮನ್ ತಗೊಳ್ರಿ. ಈ ಮಕ್ಕಳ ಜೊತೆಯಲ್ಲಿ ನಮ್ಮ ಮಕ್ಕಳು ಸ್ಪರ್ಧೆ ಮಾಡಿ ಸ್ಥಾನ ಪಡಿಬೇಕು ಅಂದರೆ ಕಷ್ಟ ಆಗ್ತದೆ. ಹಾಗಾಗಿ ನಮಗೆ ಇತ್ತೀಚಿನ ಅಂಕಿ ಸಂಖ್ಯೆಗಳನ್ನು ನಾವು ನೋಡಿದಾಗ ಅಧಿಕ ಸರ್ಕಾರಿ ಹುದ್ದೆಗಳನ್ನು ಪಡೆಯುವಲ್ಲಿಯೂ ಕೂಡ ನಾವು ನಮ್ಮ ಸಮಾಜ ಹಿಂದೆ ಬಿದ್ದಿದೆ ಅನ್ನುವಂಥದ್ದು. ಹಾಗಾಗಿ ನಮಗೆ ಇದಲ್ಲದೇ 2Aದಲ್ಲಿ ನೌಕರಿ ಒಂದು ಬಿಟ್ಟರೆ ಗ್ರಾಮ ಪಂಚಾಯತಿ ಮೀಸಲಾತಿ ಒಂದು ಕೆಲವು ವರ್ಷಗಳ ಸ್ಥಳೀಯ ಸಂಸ್ಥೆಗಳ ಮೀಸಲಾತಿ ಕೆಲವು ವರ್ಷಗಳಿಂದ ಸಿಕ್ಕಿರ್ತಕ್ಕಂಥದ್ದು. ಇದು ಬಿಟ್ಟರೆ ನಮಗೆ ಬೇರೆ ಅವಕಾಶಗಳು ಯಾವುವೂ ಇಲ್ಲ. ಶೈಕ್ಷಣಿಕ ಅವಕಾಶ ಇಲ್ಲ, ಆರ್ಥಿಕ ಅವಕಾಶಗಳು ಯಾವುವು ಕೂಡ ಇಲ್ಲ, ರಾಜಕೀಯ ಅವಕಾಶಗಳು ಕೂಡ ಇಲ್ಲ. ಅಂದರೆ ನಾವು ಎಷ್ಟು ಯಾಕೆ ಕೇಳ್ತೇವೆ, ಇಷ್ಟು ವರ್ಷ ನೀವು ಯಾಕೆ ಕೇಳಲ್ಲ ಅನ್ನುವಂಥದ್ದು ಒಂದು ಇದೆ. ಅದ್ರ ಬಗ್ಗೆ ನಮಗೆ ತಿಳುವಳಿಕೆ ಇದ್ದಿಲ್ಲ. ನಮ್ಮ ರಾಜಕಾರಣಿಗಳು ಕೂಡ ಅದಕ್ಕೆ ಮುಂದಾಗಲಿಲ್ಲ. ಈಗ ನಮ್ಮದೊಂದು ಇತಿಹಾಸ ಇದೆ. 1868ನೇ ಇಸ್ವಿಯಲ್ಲಿ ನಮ್ಮ ಬ್ರಿಟಿಷರ ಕಾಲದಲ್ಲಿ ಒಂದು ಪುಸ್ತಕ ಬಿಡುಗಡೆ ಆಗ್ತದೆ. ಆ ಪುಸ್ತಕದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ದಕ್ಷಿಣ ಭಾರತದಲ್ಲಿರುವಂಥ ಕುರುಬರೆಲ್ಲರೂ ಕೂಡ ಬುಡಕಟ್ಟು ಜನಾಂಗ ಅನ್ನುವಂಥದ್ದು. 1901ನೇ ಇಸ್ವಿಯಲ್ಲಿ ಬ್ರಿಟಿಷ್ ಗೌರ್ಮೆಂಟ್ನಲ್ಲಿ ಇದೇನು ಜನಗಣತಿ ಆಗ್ತದೆ, ಆ ಜನಗಣತಿಯಲ್ಲಿಯೂ ಕೂಡ ಸ್ಪಷ್ಟವಾಗಿ ಹೇಳ್ತಾರೆ, ದಕ್ಷಿಣ ಭಾರತದಲ್ಲಿರುವಂಥ ಕುರುಬರು ಬುಡಕಟ್ಟು ಜನಾಂಗ ಅನ್ನುವಂಥದ್ದು. ಅದರಲ್ಲಿ ಒಬ್ಬ ಲೂಯಿಸ್ ಅನ್ನುವಂಥ ಒಬ್ಬ ವ್ಯಕ್ತಿ ಅವನು ಸ್ಪಷ್ಟವಾಗಿ ಹೇಳ್ತಾನೆ, ಕಾಡು ಕುರುಬ, ಜೇನು ಕುರುಬ ಬೇರೆಯಲ್ಲ, ಕುರುಬ ಬೇರೆಯಲ್ಲ, ಕುರುಮನ್ ಬೇರೆಯಲ್ಲ, ಕುರುಬ ಬೇರೆಯಲ್ಲ. ಈ ರೀತಿ ಸಮಾನಾಂತರ ಪದಗಳ ಹೆಸರುಗಳ ಮೇಲೆ ಎಲ್ಲರೂ ಒಂದೇ ಅನ್ನುವಂಥ ಮಾತನ್ನು ಅವತ್ತು ಹೇಳಿರ್ತಕ್ಕಂಥದ್ದು. ಹೀಗಾಗಿ ನಮಗೆ ಇವೆಲ್ಲ ತಿಳುವಳಿಕೆಗಳಿದ್ದಿಲ್ಲ, ಇದರಿಂದ ಸಿಗುವಂಥ ಲಾಭದ ಅರಿವು ಕೂಡ ನಮಗಿದ್ದಿಲ್ಲ. ನಮ್ಮ ಶಿಕ್ಷಣದಲ್ಲಿ ಭಾಳ ಹಿಂದಿರ್ತಕ್ಕಂಥದ್ದು. ನಿಮಗೊಂದು ಉದಾಹರಣೆ ನಾನು ಹೇಳಬೇಕು ಅಂದರೆ, ಚಿನ್ನಪ್ಪ ರೆಡ್ಡಿ ವರದಿ, ಅದರಲ್ಲಿ ಅಂಕಿ ಅಂಶಗಳನ್ನು ಕೊಟ್ಟಿರ್ತಕ್ಕಂಥದ್ದು. 1000 ವಿದ್ಯಾರ್ಥಿಗಳಲ್ಲಿ SSLC ಪಾಸಾಗಿರೋರು 39% ಇದ್ದರೆ, ಆ 39%ನಲ್ಲಿ ಯಾರ್ಯಾರು ಎಷ್ಟೆಷ್ಟು ಪರ್ಸೆಂಟ್ ತೊಗೊಂಡ್ರು ಅನ್ನುವಂಥದ್ದು.
ಬೇರೆ ಜಾತಿಗಳೆಲ್ಲವೂ 95, ಬ್ರಾಹ್ಮಣರನ್ನ ಹಿಡ್ಕೊರಿ, ನೀವು ಬೇರೆ ಬೇರೆ ಹಿಡ್ಕೊಂಡ್ರಿ 90, 95, 30, 35. ಆದರೆ ನಮ್ಮದು ಲಾಸ್ಟ್ ಕಟ್ಟ ಕಡೆ 18% ಶಿಕ್ಷಣದಲ್ಲಿ ಮುಂದುವರಿಸಿರ್ತಕ್ಕಂಥದ್ದು. ಇವತ್ತು ಕೂಡ ಅದೇ ಪರಿಸ್ಥಿತಿ ನಮ್ಮ ಸಮಾಜದ್ದಿರ್ತಕ್ಕಂಥದ್ದು. ಇವತ್ತು ನಾವು ಶಿಕ್ಷಣದಲ್ಲಿ ಅತಿ ಹಿಂದುಳಿದಿರ್ತಕ್ಕಂಥ ಜನಾಂಗ ಯಾವುದಾದ್ರೂ ಇದ್ದರೆ ಅದು ಮೊದಲನೇದು ಕುರುಬರು ಅನ್ನುವಂಥದ್ದು. ಇವತ್ತಿನ ಅಂಕಿಅಂಶಗಳನ್ನು ಕೂಡ ನಾವು ನೋಡಿದಾಗ ನಾವು ಹಿಂದುಳಿದಿರ್ತಕ್ಕಂಥದ್ದು. ಕಾರಣ ಇಷ್ಟೇ, ನಮ್ಮ ಜನ ಹೆಚ್ಚು ಅಡವಿಯಲ್ಲಿರ್ತಕ್ಕಂಥವ್ರು, ವ್ಯವಸಾಯವನ್ನು ಅವಲಂಬಿಸಿರ್ತಕ್ಕಂಥದ್ದು, ಕುರಿ ಕಾಯೋದು, ವ್ಯವಸಾಯ ಮಾಡೋದು, ಇವೆರಡೇ ಮೇನ್ ಉದ್ಯೋಗಗಳು ನಮ್ಮ ಜನಾಂಗಕ್ಕೆ. ಇವತ್ತು ನಮ್ಮಂಥವ್ರು ಯಾರನ್ನ 1%, 2% ರಾಜಕಾರಣ ವ್ಯವಹಾರಕ್ಕೆ ಬಿಂದಿರ್ಬೋದು, ಬಟ್ ವ್ಯವಹಾರದಲ್ಲಿಯೂ ಕೂಡ ನಮ್ಮವರಿಲ್ಲ. ಸಂಪೂರ್ಣವಾಗಿ ವ್ಯವಸಾಯ ಮತ್ತು ಕುರಿ ಕಾಯಿಕೆ ಇವೆರಡೇ ಉದ್ಯೋಗ ನಮ್ಮದು. ಕುರಿ ಕಾಯೋರಿಗೆ ಶಿಕ್ಷಣ ದೊರೆಯೋದು ಭಾಳ ಕಷ್ಟ, ಇವತ್ತು ಕೂಡ ಕಷ್ಟ. ಯಾಕಂದರೆ ಒಂದು ಪ್ರದೇಶದಲ್ಲಿ ಅವರು ವಾಸ ಮಾಡೋರಲ್ಲ, ಅವರು ಪರ್ಯಟನೆ ಮಾಡ್ತಾ ಇರ್ತಾರೆ. ಇವತ್ತು ಬೆಳಗಾವಿಯಿಂದ ಅಪ್ ಟು ಚಿತ್ರದುರ್ಗವರೆಗೂ ಕೂಡ ಬರ್ತಾರೆ ಕುರಿ ಹಿಂಡು ಹೊಡ್ಕೊಂಡು. ಈ ರೀತಿ ಅವರು ಎಲ್ಲಿ ಶಿಕ್ಷಣ ಕೊಡಬೇಕು, ಅವ್ರಿಗೆ ಯಾವ ಶಾಲೆಗೆ ಅವ್ರ ಮಕ್ಕಳಾಗಬೇಕು, ಇವೆಲ್ಲ ತೊಂದರೆಗಳಿದಾವೆ. ಇನ್ನು ವ್ಯವಸಾಯ ಮಾಡುವಂಥ ಸಂದರ್ಭದಲ್ಲಿ ಹಾವನೂರು ವರದಿಯ ಶಿಫಾರಸುಗಳೆಲ್ಲ ಒಂದು ರ್ಯಾಂಡಮ್ ಸರ್ವೆ ಮಾಡಿದ್ರು. ಅಂದ್ರೆ ಪ್ರತ್ಯಕ್ಷವಾಗಿ ಜನಗಣತಿ ಮಾಡ್ಲಿಕ್ಕೆ ಸಾಧ್ಯವಾಗಲಿಲ್ಲ, ಅವತ್ತು ಇತಿಮಿತಿಗಳಿದ್ವು. ಆದರೂ ಕೂಡ ರ್ಯಾಂಡಮ್ ಸರ್ವೆ ಸಾಕಷ್ಟು ವೈಜ್ಞಾನಿಕವಾಗಿತ್ತು, ಅದೆಲ್ಲ ಆಯಿತು. ಅದಾದಮೇಲೆ ವೆಂಕಟಸ್ವಾಮಿ ಆಯೋಗದ ರಚನೆ ಆಯಿತು, ಅದು 3ನೇ ಹಿಂದುಳಿದ ವರ್ಗಗಳ ಆಯೋಗ. ವೆಂಕಟಸ್ವಾಮಿ ಆಯೋಗ ಮಾತ್ರ ಸೋಷೋ ಎಜುಕೇಷನಲ್ ಆ್ಯಂಡ್ ಎಕನಾಮಿಕ್ ಸರ್ವೆ, ಅದು ಎನ್ಯೂಮರೇಷನ್ ಅಂತ ಮಾಡಿದ್ರು, ಎನ್ಯೂಮರೇಷನ್ ಕರೆದ್ರು. ಸುಮಾರು 93% ಕುಟುಂಬಗಳನ್ನು ಪ್ರತ್ಯಕ್ಷವಾಗಿ ಸಂದರ್ಶಿಸಿಬಿಟ್ಟು ಅಂಕಿ ಸಂಖ್ಯೆಗಳನ್ನು ಕಲೆ ಹಾಕಿದ್ರು. ಇಟ್ ಆಲ್ಮೋಸ್ಟ್ ಲೈಕ್ ಕ್ಯಾಸ್ಟ್ ಸೆನ್ಸಸ್. ಕ್ಯಾಸ್ಟ್ ಸೆನ್ಸಸ್ ನಡೆದಿಲ್ಲ 1935 ನಂತರ. ಜಾತಿ ಜನಗಣತಿ ನಡೆದಿಲ್ಲ. ಸುಮ್ಮನೆ ಓವರ್ ಆಲ್ ಹಿಂದೂಗಳು, ಮುಸ್ಲಿಮರು, ಕ್ರಿಶ್ಚಿಯನ್ರು ಈ ಥರ ನಡೆಸ್ತಾರೆ. ಪರಿಶಿಷ್ಟ ಜಾತಿ ಜನಾಂಗ ಪಂಗಡದವ್ರನ್ನ ಮಾತ್ರ ಪ್ರತ್ಯೇಕವಾಗಿ ಗಣತಿ ಮಾಡಿರ್ತಾರೆ. ಹೀಗಾಗಿ ವೆಂಕಟಸ್ವಾಮಿ ವರದಿ ಅಂತ, ವೆಂಕಟಸ್ವಾಮಿ ಆಯೋಗ ಅಂತ ದೊಡ್ಡ ಸಾಹಸಕ್ಕೆ ಕೈ ಹಾಕ್ತು. ಅವಾಗ ಅವ್ರೇನು ಮಾಡಿದ್ರು, ಇಡಿಯಾಗಿ ಲಿಂಗಾಯತರನ್ನ, ಒಕ್ಕಲಿಗರನ್ನ ಹಿಂದುಳಿದ ವರ್ಗ ಅಂತ ಪರಿಗಣಿಸೋಕೆ ಅವ್ರು ನಿರಾಕರಿಸಿದ್ರು. ಅದ್ರ ಬದಲು ಅವು ಎರಡೂ ದೊಡ್ಡ ಜನಾಂಗಗಳಲ್ಲಿ ಕೆಲವು ನಿರ್ದಿಷ್ಟ ಉಪಜಾತಿಗಳು, ಪಂಗಡಗಳಿದೆ, ಅವ್ರು ಮಾತ್ರ ಹಿಂದುಳಿದಿದ್ದಾರೆ, ಅವ್ರಿಗೆ ಮಾತ್ರ ಕೊಡಬೇಕು ಅಂತ ಒಂದು ಶಿಫಾರಸು ಮಾಡಿಬಿಟ್ರು. ಅದು ದೊಡ್ಡ ಕೋಲಾಹಲಕ್ಕೆ ಕಾರಣ ಆಗಿಬಿಡ್ತು. ಎರಡೂ ಜನಾಂಗದವರು ವೆಂಕಟಸ್ವಾಮಿ ವರದಿ ವಿರುದ್ಧ ಬೀದಿ ಹೋರಾಟ ನಡೆಸಿದ್ರು. ಮತ್ತು ಆವತ್ತಿನ ಸರ್ಕಾರ, ರಾಮಕೃಷ್ಣ ಹೆಗಡೆ ಅವ್ರ ಸರ್ಕಾರ, ಅವ್ರಿಗೆ ನಿಚ್ಚಳ ಬಹುಮತ ಇರಲಿಲ್ಲ ಮೊದಲನೇ ಅವಧಿಯಲ್ಲಿ. ಅವರು ಕೂಡ ಸಮ್ಮಿಶ್ರ ಸರ್ಕಾರ ಬಾಹ್ಯ ಬೆಂಬಲ ತಗೊಂಡು ನಡೆಸ್ತಾ ಇದ್ರು. ರಾಮಕೃಷ್ಣ ಹೆಗಡೆ ಅವರು ಏನು ಮಾಡ್ಬಿಟ್ರು, ವೆಂಕಟಸ್ವಾಮಿ ವರದಿ ಕುರಿತ ಒಂದು ಚರ್ಚೆ, ಬುದ್ಧಿಜೀವಿಗಳು, ಕಲಾವಿದರು, ಸಾಹಿತ್ಯ, ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಕೂಡ ಕರೆದಿದ್ರು. ಅವ್ರು ದಿನವಿಡೀ ಚರ್ಚೆ ಮಾಡಿಬಿಟ್ಟು ಅದು ಮೂಲಗುಂಪು ಮಾಡಿಬಿಟ್ರು. ಅದಾದಮೇಲೆ ವೆಂಕಟಸ್ವಾಮಿ ವರದಿ ಅದು ಹೋಯ್ತಲ್ಲ, ಅದು ಕಸಬುಟಿ ಸೇರಿದ್ಮೇಲೆ ಚಿನ್ನಪ್ರೆಡ್ಡಿ ನ್ಯಾಯಮೂರ್ತಿ, ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಚಿನ್ನಪ್ರೆಡ್ಡಿ ಆಯೋಗದ ವರದಿ ಬಂತು. ಅವರು ವೆಂಕಟಸ್ವಾಮಿ ವರದಿಯ ಸುಧಾರಿತ ಆವೃತ್ತಿ ಥರ ಇತ್ತು. ಫಿಗರ್ಸ್ ಆರ್ ಫ್ಯಾಕ್ಟ್ ಅಂಡ್ ಫಿಗರ್ಸ್ ಎಲ್ಲ ಇವ್ರದ್ದೇ, ಬಟ್ ಶಿಫಾರಸು ಸ್ವಲ್ಪ ಮಾರ್ಪಾಡು ಮಾಡಿದ್ರು. ಅದರ ವಿರುದ್ಧ ಅವತ್ತು ಕಾಂಗ್ರೆಸ್ ಸರ್ಕಾರ ಇತ್ತು, ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿ ಆಗಿದ್ರು. ದೇವೇಗೌಡರು ಕಬ್ಬನ್ ಪಾರ್ಕ್ನಲ್ಲಿ ಬೃಹತ್ ಜಾತಿ ಬಲ ಪ್ರದರ್ಶನ ಮಾಡಿಬಿಟ್ರು. ಆದಿಚುಂಚನಗಿರಿ ಸ್ವಾಮಿಗಳ ನೇತೃತ್ವದಲ್ಲಿ ಒಕ್ಕಲಿಗರ ದೊಡ್ಡ ಬಲ ಪ್ರದರ್ಶನ ನಡೀತು. ಅವತ್ತು ರಾತ್ರಿ ಇವರು ವೀರಪ್ಪ ಮೊಯ್ಲಿ ಎಷ್ಟು ಹೆದರ್ಕೊಂಡ್ಬಿಟ್ರು ಅಂತಂದರೆ, ಸರ್ಕಾರ ಈ ಚಿನ್ನಪ್ರೆಡ್ಡಿ ವರದಿ ಆಧಾರಿತ ಜಿಯೋವನ್ನು ಹಿಂತೆಗೆದುಕೊಂಡ್ಬಿಟ್ಟು ಮತ್ತೊಂದು ಜಿಯೋ ಹೊರಡಿಸ್ಬಿಟ್ಟು ಯಾರು ಬ್ರಾಹ್ಮಣರು, ಜೈನರು, ಕ್ರಿಶ್ಚಿಯನ್ರು ಮತ್ತು ಇನ್ನಿತರ 2-3 ಜಾತಿಗಳು ಬಿಟ್ಟರು ಉಳಿದವರೆಲ್ಲರೂ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಡಿಕ್ಲೇರ್ ಮಾಡಿಬಿಟ್ಟು 82% ಮೀಸಲಾತಿ. ತುಂಬ ಸಿನಿಕಲ್. ಅವ್ರಿಗೆ ಗೊತ್ತಿತ್ತು ಸುಪ್ರೀಂ ಕೋರ್ಟಲ್ಲಿ ನಿಲ್ಲಲ್ಲ ಅಂತಂದ್ಬಿಟ್ಟು. ಯಾವುದೇ ಕಾರಣಕ್ಕೂ 50% ದಾಟ್ಕೂಡ್ದಂಥ ಒಂದು ಗಡಿ ಇತ್ತು. ಆದರೂ ಕೂಡ ಆ ಥರ ಒಂದು ಸಿನಿಕಲ್ ಆದ ರಿಯಾಕ್ಷನ್. ಬಟ್ ಅದ್ರ ಲಾಭ ಸಿಕ್ಕಿದ್ದು ದೇವೇಗೌಡರಿಗೆ. ಆ ಬಲ ಪ್ರದರ್ಶನ ನಂತರ ಅವ್ರು ಮತ್ತೊಮ್ಮೆ ಜನತಾದಳದ ಬೇರೆ ಬೇರೆ ಬಣ್ಣಗಳು ಒಗ್ಗೂಡಿಸ್ಬಿಟ್ಟು 1994 ಪ್ರಚಂಡವಾದ ಜಯಗಳಿಸ್ಬಿಟ್ಟು ಮುಖ್ಯಮಂತ್ರಿ ಆದರು, ಪ್ರಧಾನಮಂತ್ರಿ ಆದರು. ಇದು ಈ ಸಾಮಾಜಿಕ ನ್ಯಾಯದ ಹೋರಾಟದ ಮತ್ತೊಂದು ಚರಿತ್ರೆ, ಮತ್ತೊಂದು ಆಯಾಮ. ಎಸ್, ಖಂಡಿತ ಇನ್ನಷ್ಟು ಚರ್ಚೆ ಮಾಡೋದಿದ್ದು. ಪಂಚಮಸಾಲಿ ಸಮಾಜದವರು ಕೂಡ ಈಗಾಗಲೇ 2A ಮೀಸಲಾತಿಗಾಗಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಈಗಾಗಲೇ ಪಾದಯಾತ್ರೆ ಮೂಲಕ ತುಮಕೂರಿನ ಶಿರಾದವರೆಗೂ ಕೂಡ ಬಂದಿದ್ದಾರೆ. ಈ ಬಗ್ಗೆನೂ ಕೂಡ ಚರ್ಚೆ ಮಾಡೋದು ಬಹಳಷ್ಟಿದೆ. ಮಾಡೋಣ ಬ್ರೇಕ್ ಆದಮೇಲೆ. ಬಹಳಷ್ಟು ಚರ್ಚೆ ಮಾಡೋದಿದೆ. ನಾನು ನಾರಾಯಣ ಸ್ವಾಮಿ ಅವರಿಗೆ ಕೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲಿಗೆ ಯಡಿಯೂರಪ್ಪನವರು ಒಂದು ಭರವಸೆ ಕೊಟ್ಟರು. ಒಂದು ಭರವಸೆ ಅಂದರೆ ಕೊಡೋಣ, ನೋಡೋಣ, ಮಾಡೋಣ, ಓಕೆ ಅಂತ ಹೇಳಿ. ಗೊತ್ತಿದ್ದು ಕೂಡ ತನ್ನ ಕೈಯಲ್ಲಿಲ್ಲ, ಕೇಂದ್ರದ ಏನು ನೆರವನ್ನು ಪಡ್ಕೋಬೇಕಾಗತ್ತೆ ಅಥವಾ ಅವ್ರ ಹತ್ರ ಹೋಗಬೇಕಾಗತ್ತೆ, ಅಲ್ಲಿ ಕೇಳಬೇಕು ಅಂತ ಗೊತ್ತಿದ್ರು ಕೂಡ ಮತ್ತು ಯಾಕೆ ಆ ಥರ ಕೊಡಬೇಕಾಗಿತ್ತು ಅಂತ ಹೇಳಿ. ಯಾಕಂದ್ರೆ ಮೀಸಲಾತಿ ವಿಚಾರದಲ್ಲೇ ಹೌದು, ಹೌದು, ಮಾರ್ಪಾಡು ಮಾಡೋದಾಗ್ಲಿ ಒಬ್ಬ ಮುಖ್ಯಮಂತ್ರಿ ಕೈಯಲ್ಲಿ ಇಲ್ಲ. ಅದನ್ನ ಹಿಂದುಳಿದ ವರ್ಗದ ವಿಚಾರದಲ್ಲಿ ಶಾಶ್ವತ ಹಿಂದುಳಿದ ವರ್ಗ ಆಯೋಗ ಮಾಡಬೇಕಾಗತ್ತೆ. SC ST ರಾಷ್ಟ್ರೀಯ SC ST ಕಮಿಷನ್ ಅವ್ರು ಮಾಡಬೇಕಾಗುತ್ತೆ. ಗೊತ್ತಿದ್ದು ಮಾಡಿದ್ರು ಅಂತ. ಇಲ್ಲ, ಏನಾಗುತ್ತೆ, ಈಗ ಯಾವುದು ಸಭೆ ಸಮಾರಂಭಗಳಿಗೆ ಹೋದಾಗ ನಾವು ಸಾಮಾನ್ಯವಾಗಿ ನೋಡ್ತಿರ್ತೀವಿ, ಮುಖ್ಯಮಂತ್ರಿಗಳು ಅಥವಾ ಮಂತ್ರಿಗಳು ಯಾರೇ ಇಂಪಾರ್ಟೆಂಟ್
ಪೊಸಿಷನ್ನಲ್ಲಿರ್ತಕ್ಕಂಥವ್ರು ಹೋದಾಗ ಒತ್ತಡಗಳು ಬರ್ತಕ್ಕಂಥದ್ದು ಸಹಜ. ಬಂದಾಗ ಆ ವೇದಿಕೆಗಳಲ್ಲಿ ಸಾಮಾನ್ಯವಾಗಿ ನಾವು ಕಂಡಿರ್ತಕ್ಕಂಥದ್ದು ಸುಮಾರು ವರ್ಷಗಳ ಕಾಲ ಇದನ್ನು ನೋಡೋಣ, ಪರಿಶೀಲನೆ ಮಾಡೋಣ, ಆಯಿತು ಮಾಡೋಣ, ಇದು ಸಹಜವಾಗಿ ಹೇಳಿಬಿಡೋ ಮಾತುಗಳಿವು. ಆದರೆ ಅವು ಸಹಜವಾಗಿ ಹೇಳಿದ ಮಾತುಗಳು ಇಲ್ಲಿ ನಡೆಯಲ್ಲ ಅನ್ನೋದು ಆಮೇಲೆ ಗೊತ್ತಾಗ್ತದೆ. ಯಾರೇ ಮುಖ್ಯಮಂತ್ರಿ ಆಗಿದ್ರು ಕೂಡ ಇದನ್ನು ಏನು ಮಾಡ್ಬೋದು ಅಂತೇಳಿ ಅವರ ಸಲಹೆಗಾರರನ್ನು ಅಥವಾ ಅಧಿಕಾರಿಗಳನ್ನು ಕೇಳಿದಾಗ ಸರ್ ಇದನ್ನು ನಮಗೆ ಮಾಡೋಕ್ಕೆ ಬರೋದಿಲ್ಲ ಅಂದರೆ ಅಲ್ಲಿಗೆ ಅದು ಸ್ಟಾಪ್. ಬಟ್ ಯಾವುದೇ ಆಗಿದ್ದರೂ ಕೂಡ ಇವತ್ತಿನವರೆಗೂ ಬೆಸ್ಟ್ ಹೇಳಿದ ಹಾಗೆ ಯಾವುದೂ ಕೂಡ ನೀವು ಸೇರಿಸೋದಾಗಲಿ ತೆಗೆಯೋದಾಗಲಿ ಅವ್ರಿಗೆ ಬೇರೆ ರೀತಿ ಯಾವುದೇ ಎಲ್ಲಕ್ಕೂ ಕೂಡ ಇಲ್ಲಿ ಈ ಆಯೋಗಗಳಿದೆ. ಇಲ್ಲ ಅಂತಂದರೆ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕೇ ಹೊರತು ಇಲ್ಲಿನ ಯಾರೂ ಕೂಡ ಅದು ಮಾಡಲಿಕ್ಕೆ ಆಗೋದಿಲ್ಲ. ಹಿಂದೆಯೂ ಕೂಡ ಮಾಡಿರ್ತಕ್ಕಂಥದ್ದು ಒಂದು ವಿಚಾರನ ನಾನು ಹೇಳ್ತೇನೆ. ನೀವು ಈಗ ಹೇಳ್ತಿದ್ದೀರಿ ಮೀಸಲಾತಿಯ ವಿಚಾರದಲ್ಲಿ ಎಲ್ಲರದೂ ಈಗ ಇದು ಶುರುವಾಗಿದೆ. ನಮಗೂ ಕೊಡಿ, ಎಲ್ರಿಗೂ ಬೇಕು ಮೀಸಲಾತಿ. ಈಗ ಒಂದು ಕಾಲ ನನಗೆ ಭಾಳ ಖುಷಿ ಆಗ್ತಾ ಇದೆ ಈಗ, ಯಾಕಂತಂದರೆ ನಾವು ಪ್ರಥಮದಿಂದಲೇ ನಾವು ಬಾಧ್ಯರು ಮೀಸಲಾತಿಗೆ. ಪರಿಶಿಷ್ಟ ಜಾತಿ ವರ್ಗ ಸ್ವಾತಂತ್ರ್ಯ ಬಂದಾಗಿಂದನೂ ನಾವು ಮೀಸಲಾತಿ ಇರ್ತಕ್ಕಂಥವ್ರು. ಯಾರ್ಯಾರಿಗೂ ಮೀಸಲಾತಿ ಅಂದರೆ ಅಸಹ್ಯ ಅಂತ ಕಾಣ್ತಿತ್ತೋ, ಯಾರು ಮೀಸಲಾತಿ ಅಂತಂದರೆ ಅದೊಂದು ಕೆಟ್ಟ ಇದರಲ್ಲಿ ದೃಷ್ಟಿಯಲ್ಲಿ ನೋಡ್ತಿದ್ರು, ಎಲ್ಲರೂ ಕೂಡ ಈಗ ಮೀಸಲಾತಿ ನಮಗೂ ಬೇಕು ಅನ್ನೋ ಮಟ್ಟಕ್ಕೆ ಬಂದಿದ್ದಾರಲ್ಲ, ನಮಗೂ ಖುಷಿ ಆಗ್ತದೆ. ಈಗ ಹೆಂಗಂತಂದರೆ ಎಲ್ಲರೂ ಬಂದು ನಮ್ಮ ಇದನ್ನು ಸೇರ್ತಾ ಇದ್ದಾರೆ ಅಂತ, ನಿಮ್ಮ ಚಿಂತನೆಗೆ ಹತ್ತಿರವಾಗ್ತಿದ್ದಾರೆ ಅಂತಂದರೆ ಅಂಬೇಡ್ಕರ್ ಅವರು ಯಾವುದ ಇದು ದೂರದೃಷ್ಟಿ ಇಟ್ಟು ಆ ಕಾಲದಲ್ಲೇ ಇದಕ್ಕಾಗಿ ಹೋರಾಟ ಮಾಡಿ ಪಡೆದುಕೊಟ್ಟಿದ್ರು ಅನ್ನೋದು ಈಗ ಪ್ರತಿಯೊಬ್ಬರಿಗೂ ಅರ್ಥ ಆಗ್ತದೆ. ಮೀಸಲಾತಿ ಅಂದ ತಕ್ಷಣನೇ ನಮಗೆ ಜ್ಞಾಪಕ ಬರ್ತಕ್ಕಂಥವರು ಡಾಕ್ಟರ್ ಅಂಬೇಡ್ಕರ್ ಅವರು. ಇದರ ಮೇಲೆ ಇವತ್ತು ಸವಲತ್ತುಗಳಿಗಾಗಿ ಯಾರು ಎಲ್ಲಿಗೆ ಬೇಕಾದರೂ ಹೋಗುವಂಥ ಪರಿಸ್ಥಿತಿ ಇವತ್ತು ಉದ್ಭವ ಆಗಿಬಿಟ್ಟಿದೆ. ಈಗ ಕುರುಬ ಸಮುದಾಯ ಅದರ ಬ್ಯಾಕ್ವರ್ಡ್ ಕ್ಲಾಸಸ್ಸಲ್ಲೇ ಅತಿ ಹೆಚ್ಚು ಇರ್ತಕ್ಕಂಥವ್ರು, ಆಮೇಲೆ ಹೆಚ್ಚು ಪಡೆದವರು ಅವರೇನೇ ನಮ್ಮ ಎಲ್ಲ ಸವಲತ್ತುಗಳನ್ನು ಅವರೇ ಪಡೆದ್ರು ಅಂತೇಳಿ ಅಪಾದನೆಗೂ ಅವರು ಒಳಗಾಗಿದ್ದಾರೆ ಇವತ್ತು. ಹಾಗಿದ್ರೂ ಕೂಡ ನಮಗಿದು ಬೇಡ, ನಮಗಿನ್ನೂ ಹೆಚ್ಚಿನ ಮೀಸಲಾತಿ ಬೇಕು ಅಂತಕ್ಕಂಥ ಇದು ಹೋರಾಟಕ್ಕೆ ಅವರ ಬೇಡಿಕೆನ ಇಟ್ಕೊಂಡಿದ್ದಾರೆ. ಸೊ ಅವ್ರ ಹಕ್ಕು, ಅದನ್ನು ಯಾರು ಪ್ರಶ್ನೆ ಮಾಡೋಂಗಿಲ್ಲ, ಅವ್ರನ್ನ ನಾವು ಯಾರು ಪ್ರಶ್ನೆ ಮಾಡಲ್ಲ. ಬಟ್ ಅವರ ಹಕ್ಕು ಅವ್ರು ಕೇಳೋದು. ಆದರೆ ಈಗ ಹೇಳಿದ್ರಲ್ಲ ನಮ್ಮ ಮಾಸ್ಟರ್ ಏನು ಹೇಳಿದ್ರು, ಯಾವುದೇ ಮಾಡಬೇಕಾದ್ರೆ ನೀವು ಎಲ್ಲಿಂದೋ ಬೆಳಗಾವಿಯಿಂದ ಬೆಂಗಳೂರಿಗೋ ಚಿತ್ರದುರ್ಗದಿಂದ ಬೆಂಗಳೂರಿಗೋ ಪಾದಯಾತ್ರೆ ಮಾಡಿದ್ವಿ, ನಡೆದು ಬಂದ್ವಿ ಅಂತಂತಂದರೆ ಇದು ಆಗೋ ಕೆಲಸ ಅಲ್ಲ. ಇದು ನೇರ. ಇದಕ್ಕೆ ಹಿಂದೆಯೂ ಈ ರೀತಿ ಬೇಡಿಕೆಗಳು ಬಂದಾಗ ಆಯೋಗಗಳನ್ನು ರಚನೆ ಮಾಡಿ ಅವರ ಇದನ್ನು ಮೂಲವನ್ನು ಪರಿಶೀಲಿಸಿ ಇವರು ಯಾವ ರೀತಿ ಬಂದರು, ಇವರ ಪರಿಸ್ಥಿತಿಗಳು ಏನಿತ್ತು, ಇವರಿಗೆ ಯಾವ ರೀತಿಯ ಸೌಲಭ್ಯಗಳನ್ನು ಕೊಡಬೇಕು, ಒದಗಿಸ್ಬೇಕು ಈ ಕಾಲದ ಘಟ್ಟದಲ್ಲಿ ಅಂತಕ್ಕಂಥದ್ದನ್ನು ಪರಿಶೀಲನೆ ಮಾಡಿ ವರದಿಗಳನ್ನು ಪಡೆದು ಇಲ್ಲಿಂದ ಆಮೇಲೆ ಇವರು ರೆಕಮೆಂಡೇಶನ್ಗಳನ್ನು ಮಾಡ್ಬೋದೇ ಹೊರತು ಇದು ಒಂದು ದಿನಕ್ಕೆ ಇನ್ನೇನು ಬಡ್ಜೆಟ್ ನಾಳೆ ಬರ್ತಾ ಇದೆ, ನಾವು ಅದರಿಂದ ಅಲ್ಲಿಂದ ನಡ್ಕೊಂಡು ಬಂದಿದ್ದೀವಿ, ಅದರಿಂದ ನೀವು ಕೊಡಬೇಕು ಅಂತಂದ್ರೆ ಕೊಡೋಕ್ಕಾಗಲಿಗೆ ಪಂಚಮಶಾಲಿ ಲಿಂಗಾಯತರು ಕೇಳ್ತಿದ್ದಾರೆ. ಈಗ ಲಿಂಗಾಯತರೇ ಇದನ್ನು ನಮಗೆ ಮೀಸಲಾತಿ ಬೇಕು ಅಂತಂದಾಗ ಸೊ ಇದು ಎಷ್ಟು ಅಂದ ಎಷ್ಟು ಚಂದ ಅನ್ನೋದು ಎಲ್ರಿಗೂ ಗೊತ್ತಾಗ್ತದೆ. ಸೊ ಈಗ ಅವರು ಯಾವ ಮಟ್ಟಕ್ಕೆ ನೀವು ಕೊಡೋಕ್ಕಾದ್ರೂ ಕೊಡ್ರಿ, ಇಲ್ಲಾಂದ್ರೆ ರಾಜೀನಾಮೆ ಬಿಸಾಕಿ ಹೋಗ್ರಿ ಅನ್ನೋ ಮಟ್ಟಕ್ಕೆ ಥ್ರೆಟ್ ಮಾಡೋಕ್ಕೂ ಕೂಡ ಇವತ್ತು ಅವರು ಪ್ರಾರಂಭ ಮಾಡಿದ್ದಾರೆ. ಬಟ್ ಇವೆಲ್ಲ ಇದು ಸಮಾಜದಲ್ಲಿ ಈ ರೀತಿ ಇದಾಗಬಾರ್ದು. ಇದಕ್ಕೂ ಒಂದು ನೀತಿ ಇದೆ, ಸಿದ್ಧಾಂತಗಳಿವೆ, ಸೊ ಸರ್ಕಾರದಲ್ಲಿ ನಡವಳಿಕೆಗಳಿವೆ. ಸೊ ಹಿಂದಿನಿಂದ ಒಂದು ಪ್ರಾಕ್ಟೀಸು ಅನ್ನೋದಿದೆ ಅಲ್ಲ, ಇದನ್ನೆಲ್ಲ ಆಧರಿಸಿನೇ ಮಾಡಬೇಕು. ಅಷ್ಟೆಲ್ಲ ಆದರೂ ಕೂಡ ಇಲ್ಲಿ ಸರ್ಕಾರಕ್ಕೆ ನೀವು ಏನೋ ಥ್ರೆಟ್ ಮಾಡೋದಿದೆಯಲ್ಲ, ಇದರಿಂದ ಏನೂ ಪ್ರಯೋಜನ ಆಗೋದಿಲ್ಲ ನನಗೆ ತಿಳಿದ ಮಟ್ಟಿಗೆ. ಯಾಕಂತಂದ್ರೆ ಇದು ಒತ್ತಡ ತರಬಹುದು ನೀವು, ಇದೆಲ್ಲವೂ ಕೂಡ ರಿಕ್ವೆಸ್ಟೇ ಹೊರತು ರಿಕ್ವೆಸ್ಟ್ ಅಲ್ಲದೆ ನೀವು ಏನು ಒತ್ತಾಯ ರಿಕ್ವೆಸ್ಟ್ ಎರಡೂ ಒಂದೇ. ಒಂದು ಪ್ರಶ್ನೆ ನಾನು ವಿರೂಪಾಕ್ಷಪ್ಪನವ್ರು ಕೇಳಿದ್ರು. 2013ರಿಂದ 2018ರವರೆಗೂ ಕುರುಬ ಸಮಾಜದ ಅತ್ಯಂತ ಜನಪ್ರಿಯ ನಾಯಕ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ರು. ಆ ಸಂದರ್ಭದಲ್ಲಿ ಯಾಕೆ ಈ ಕೂಗು ಹೆಚ್ಚು ಇದು ಪಡೀಲಿಲ್ಲ? ಕೂಗಿದ್ದಿಲ್ಲ ಅಂತ ಅಲ್ಲ, ಅವ್ರ ಕಾಲದಲ್ಲಿ ಕೂಗಿತ್ತು, ದೊಡ್ಡ ಪ್ರಮಾಣದ ಕೂಗಿದ್ದಿಲ್ಲ. ಅನೇಕ ಜಿಲ್ಲೆಗಳಲ್ಲಿ ಅವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಹೋರಾಟಗಳಾಗಿರುವಂಥದ್ದು. ನಾನೇ ಕೊಪ್ಪಳ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ ಹೋರಾಟದಲ್ಲಿ ಭಾಗವಹಿಸಿದ್ದೇನೆ, ಹುಬ್ಬಳ್ಳಿ ಹೋರಾಟದಲ್ಲಿ ನಾನು ಭಾಗವಹಿಸಿದ್ದೇನೆ, ಬೆಳಗಾವಿಯಲ್ಲಿ ಕೂಡ ಹೋರಾಟ ಆಗಿತ್ತು.
ಹೋರಾಟ ಇಲ್ಲ ಅಂತಲ್ಲ. ನಾನು ಕೂಡ ಅವರು ಮುಖ್ಯಮಂತ್ರಿ ಆಗೋಕ್ಕಿಂತ ಮೊದಲು ನಾನು ಪಾರ್ಲಿಮೆಂಟ್ ಮೆಂಬರ್ ಇದ್ದಂಥ ಸಂದರ್ಭದಲ್ಲೂ ಕೂಡ ನಾನು ಪಾರ್ಲಿಮೆಂಟ್ ಮೆಂಬರ್ ಇದ್ದಂಥ ಸಂದರ್ಭದಲ್ಲಿ 2005ರಲ್ಲಿ ಸೆಂಟ್ರಲ್ ಗೌರ್ಮೆಂಟಿಗೆ ನಾನು ಒಂದು ಮನವಿಯನ್ನು ಕೊಟ್ಟೆ. ಕುರುಬ ಕುರುಮನ್ ಸಮಾನಾಂತರ ಪದಗಳು ಇದರ ಆಧಾರದ ಮೇಲೆ ನಮಗೆ ಎಷ್ಟೇ ಸವಲತ್ತು ಕೊಡಿ ಅನ್ನುವಂಥದ್ದು. ಅದು ಇವತ್ತು ಕರೆಸ್ಪಾಂಡೆಂಟ್ ಸ್ಟೇಟ್ಗೂ ಭಾರತದ ಯಾವುದಾದ್ರೂ ಒಂದು ರಾಜ್ಯದಲ್ಲಿ ಕುರುಬರಿಗೆ ST ವರ್ಗದಲ್ಲಿ ಸೇರಿಸಿದಾರ? ಸೇರಿಸಿ ಉತ್ತರ ಪ್ರದೇಶದಲ್ಲಿ ಇದೆ, ಕೆಲವು ರಾಜ್ಯಗಳಲ್ಲಿದೆ. ಆದರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಇದಕ್ಕೆ ನಾವು ಯಾಕೆ ಬರಬೇಕಾಯಿತು ಅನ್ನುವಂಥದ್ದು. ನಾನು ಹೇಳ್ದಂಗೆ ಶಿಕ್ಷಣದಲ್ಲಿ ಇವತ್ತು ಕೂಡ ನಾವು ಪ್ರಬಲವಾಗಿ ಬೆಳಲಿಕ್ಕೆ ಸಾಧ್ಯ ಆಗಿಲ್ಲ. ಆ ಕಾರಣದಿಂದ ನಮಗೆ ಶೈಕ್ಷಣಿಕ ಸವಲತ್ತು, ಆರ್ಥಿಕ ನಮಗೀಗ ಲೇಟೆಸ್ಟ್ ರೆಫರೆನ್ಸ್ ಪಾಯಿಂಟು ಹಿಂದಿನ ಹಿಂದುಳಿದ ವರ್ಗಗಳ ಆಯೋಗ ಇತ್ತಲ್ಲ, ಅದು ನಮ್ಗೆ ರೆಫರೆನ್ಸ್ ಪಾಯಿಂಟು. ಆವಾಗ ಜಾತಿ ಜನಗಣತಿ ಕೂಡ ನಡೆಸಿದೆ. ಸುಮಾರು 200 ಕೋಟಿಯಷ್ಟು ಹಣ ಮಂಜೂರು ಮಾಡಿದ್ರು. ಹಣ ವ್ಯಯಿಸ್ಬಿಟ್ಟು ಸರ್ಕಾರವೇ ಅದಕ್ಕೆ ಧನ ಕೊಟ್ಟು ಅದಕ್ಕೆ ವಿಶೇಷವಾದ ಆರ್ಥಿಕ ಸಹಾಯವನ್ನು ಕೊಟ್ಬಿಟ್ಟು ನಡೆಸಿದ್ದಾರೆ. ಆ ಜನಗಣತಿಯ ವಿವರಗಳು ಕೂಡ ಹೊರಗೆ ಬರಲಿಲ್ಲ. ಸಿದ್ದರಾಮಯ್ಯ ಅವ್ರ ಕಾಲದ ಒಂದು ಒತ್ತಡ ಇತ್ತು, ಬರಲಿಲ್ಲ, ಡಿಸ್ಕ್ಲೋಸ್ ಮಾಡಿರಿ, ಡೈವಲ್ಜ್ ಮಾಡಿ, ರಿಪೋರ್ಟ್ನ ನೀವು ಬಹಿರಂಗಪಡಿಸಿ ಅಂತ. ಅವರು ಮಾಡಲಿಲ್ಲ. ಸಮ್ಮಿಶ್ರ ಸರ್ಕಾರ ಬಂತು, ಅವರೂ ಮಾಡಲಿಲ್ಲ. ಯಾಕೋ ಒಂದು ಕಡೆ ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದರೂ ಕೂಡ ಆ ಜಾತಿ ಜನಗಣತಿಯ ವಿವರಗಳನ್ನು ಪ್ರಕಟಿಸಲಿಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ. ಏನು ಕಾರಣ ಇರ್ಬೋದು? ನೀವು ಈಗ ರೂಲಿಂಗ್ ಪಾರ್ಟಿಯಲ್ಲಿ ಇದ್ದೀರಿ, ಹೇಳಿ. ನೀವು SC/ST ಮೋರ್ಚಾದ ಅಧ್ಯಕ್ಷರು ಕೂಡ ನಿಮ್ಮ ಇಲ್ಲ, ಅದು ಕೂಡ ಹಿಂದೆ ಮಾಡಿದ್ರು, ಅದೇನು ಮಾಡಿದ್ರಲ್ಲ, ಮಾಡಿದ್ದು ಕೂಡ ಅದು ಸರಿಯಾದ ಜನಗಣತಿ ಅಲ್ಲ ಅಂತಕ್ಕಂಥದ್ದು ಒಂದು ಎಲ್ಲರ ಅಪಾರ್ಧನೆ ಇತ್ತು. ಅಲ್ಲ, ಅದ್ರ ಬಗ್ಗೆ ಯಾರು ತೀರ್ಮಾನ ಮಾಡೋದು ಗೊತ್ತಾದ್ರಲ್ವಾ? ಅದಕ್ಕೆ ಏನಾಯ್ತು, ಅದನ್ನ ಜನಗಣತಿ ಮಾಡಿದ್ರು, ಮಾಡಿ ಅದನ್ನ ಮುಂದೆ ಹೊರಗೆ ಹಾಕೋದಕ್ಕೆ ಮುಂಚೆನೆ ಲೀಕ್ ಮಾಡಿದ್ರು. ಅವ್ರ ಮಾಹಿತಿ ಸೋರಿಕೆ ಮಾಡಿದ್ರು. ಸೋರಿಕೆ ಮಾಡಿದ ತಕ್ಷಣನೇ ಗೊತ್ತಾಯ್ತು SCಗಳು ಹೈಯೆಸ್ಟು 1,08,00,000 SCಗಳಿದ್ದಾರೆ. 40 ಮುಸ್ಲಿಮ್ಸ್ ಅತಿ ಹೆಚ್ಚು ಸಂಖ್ಯೆಯಲ್ಲಿ 79 ಇದ್ದಾರೆ. ಅದು ಲಿಂಗಾಯತರು ಅದಾದ್ಮೇಲೆ ಇದ್ದಾರೆ, ಗೌಡರು ಅದಾದ್ಮೇಲೆ ಬರ್ತಾರೆ, ಕುರುಬರು ಅದಾದ್ಮೇಲೆ ಬರ್ತಾರೆ. ಇದೆಲ್ಲ ಬಂದ್ಬಿಡ್ತಲ್ಲ. ಬಂದಿದ್ದಕ್ಕೆ ಎಲ್ಲರಲ್ಲೂ ಆತಂಕ ಶುರುವಾಯಿತು. ಏನಪ್ಪ, ನಾವೇ ನಂಬರ್ 1 ಅನ್ಕೊಂಡಿದ್ವಿ, ಇವ್ರ್ಯಾರ ನಂಬರ್ 1 ಅಂತ ಬರ್ತಾ ಇದೆ, ನಾವು ನಂಬರ್ 2 ಅಂತಿದ್ರೆ ಇವ್ರ್ಯಾರ ಇದರಿಂದಾಗಿ ನಮಗೆ ಇಂಥದ್ದು ಅಲ್ಲಿಗೇನೆ, ಇನ್ನೂ ಅದು ಹೊರಗಡೆನೆ ಬಂದಿಲ್ಲ, ಅಲ್ಲಿಗೆ ಇದಾಗಬಾರ್ದು ಅಂತ ಇದು ಹೋರಾಟಗಳು ಪ್ರಾರಂಭ ಆಗೋಯ್ತು. ಆದಾಗ ಏನಾಯ್ತು, ಇದನ್ನ ಬಿಡುಗಡೆ ಮಾಡೋದು ಬೇಡ ಅಂತೇಳಿ ಅಲ್ಲಿಗೆ ನಿಲ್ಸ್ಕೊಂಡ್ರು ಅವರು. ಅಲ್ಲ, ಬರೀ ಜಾತಿ ಜನಗಣತಿ ವರದಿ ಅಲ್ಲ, ಹಿಂದೆ SM ಕೃಷ್ಣ ಸರ್ಕಾರ ಇರೋಷ್ಟೊತ್ತಿಗೆ ಇವ್ರದ್ದು ರವಿವರಂ ಕುಮಾರ್ ಆಯೋಗದ ವರದಿ ಇತ್ತು. ಹೌದು, ಅದು ಚಿನ್ನಪ್ರೆಡ್ಡಿ ಆಯೋಗ ಆದ್ಮೇಲೆ ರವಿವರಂ ಕುಮಾರ್ ಆಯೋಗ ಇತ್ತು. ಅವರು ಕೂಡ ಇವ್ರು ಕಾವಡ್ ತಿಮ್ಮಪ್ಪನವರೇ ಅವಾಗ ಸಮಾಜ ಕಲ್ಯಾಣ ಸಚಿವ. ಆ ವರದಿ ಕೂಡ ಬಹಿರಂಗಪಡಿಸಲೇ ಇಲ್ಲ. ಈ ಬಂದಿರತಕ್ಕಂಥ ಅದಾದ್ಮೇಲೆ CS ದ್ವಾರಕನಾಥ್ ಆಯೋಗವನ್ನು ರಚಿಸಿದ್ರು. CS ದ್ವಾರಕನಾಥ್ ಅವರು ಇದಕ್ಕೆ ಒತ್ತಾಸೆ ಮಾಡಿದ್ರು, ಜಾತಿ ಜನಗಣತಿ ನಡಬೇಕನ್ನೋ ಪ್ರಸ್ತಾವನೆ ಇಟ್ಟರು. ಅದಕ್ಕೆ ಆರಂಭ ಪ್ರಕ್ರಿಯೆನೂ ಶುರುವಾಯಿತು. ಆದರೆ ಎಲ್ಲೋ ಒಂದು ಕಡೆ ಅವ್ರು ಸಿದ್ದರಾಮಯ್ಯ ಸರ್ಕಾರಕ್ಕೂ ಅವತ್ತಿನ ಆಯೋಗಕ್ಕೂ ಏನೋ ಸ್ವಲ್ಪ ಕಮ್ಯುನಿಕೇಷನ್ ಗ್ಯಾಪ್ ಆದಮೇಲೆ ಸಹಕಾರ ಕೊಡಲಿಲ್ಲ ಅಂತ ಒಂದು ಕೊರಗಿನಿಂದ ದ್ವಾರಕನಾಥ್ ಅವ್ರು ಬಿಟ್ಟರು. ಆದರೆ ದ್ವಾರಕನಾಥ್ ಅವರು ಮಾತ್ರ ಇದುವರೆಗೂ ನಾವೆಂದು ಕಂಡು ಕೇಳಿರೋದಂಥ ಜಾತಿಗಳನ್ನ ಸಣ್ಣ ಜಾತಿಗಳನ್ನೆಲ್ಲ ಅವರ ಜೀವನ ಕ್ರಮದ ಬಗ್ಗೆ ಭಾಳ ಅದ್ಭುತವಾಗಿ ಬರೆದಿದ್ದಾರೆ. ಅದಾದಮೇಲೆ ಮುಂದಿನ ಆಯೋಗ ಬಂತು, ಕೆಂಪರಾಜು ಅವರಲ್ಲ. ಯಾವುದು ಬಂದ್ರೂ ನೀವು ಹೇಳ್ದಂಗೆ ಚಿನ್ನಪ್ಪ ರೆಡ್ಡಿ ಆಯೋಗ ಆದ ನಂತರ ಎಷ್ಟು ಆಯೋಗಗಳು ಬಂದವೋ ಒಂದು ಕೂಡ ವರದಿಗಳು ಹೊರಗಡೆ ಬಂದಿಲ್ಲ. ಅಲ್ಲಿಗೆ ನಿಲ್ಲಿಸ್ಬಿಟ್ಟಿದ್ದಾರೆ. ಅಲ್ಲ, ಅದಕ್ಕೆ ಮಾಡೋದೇನಕ್ಕೆ ಬೇಕು ಮತ್ತೆ? ಅಲ್ಲ, ಮಾಡಿದ ಮೇಲೆ ಆ ಧೈರ್ಯ ಬೇಕು ಅದನ್ನು ಹೊರಗಾಕ್ಲಿಕ್ಕೆ. ಸಿದ್ದರಾಮಯ್ಯನವರು ಅಷ್ಟು ಮಾಡಿದ ಮೇಲೆ ಅದು ಹಾಕ್ಬೇಕಾಗಿತ್ತು. ಆಮೇಲೆ ವರದಿ ಬಂದಿರಲಿಲ್ಲ ಅಂತ ಹೇಳಿ ಬಂದು ಸಿದ್ಧವಾಗಿದ್ದು ವರದಿನ ಹೊರತರ್ಲಿಕ್ಕೆ ಆಗ್ಲಿಲ್ಲ. ಆಮೇಲೆ ಇವರೇ ಸದಾಶಿವ ಆಯೋಗ ಒಂದು ರಚನೆ ಮಾಡಿದ್ರು. ಪರಿಶಿಷ್ಟ ಜಾತಿ ವರ್ಗಗಳಿಗೆ ಮೀಸಲಾತಿಯಲ್ಲಿ ಅವರಿಗೆ ಪಾಲು ಕೊಡಬೇಕು, ಒಳ ಮೀಸಲಾತಿ ಮಾಡಬೇಕು ಅಂತೇಳಿ ಇವರೇ ಮಾಡಿ ರಿಪೋರ್ಟ್ ಕೂಡ ಬಂದು 6 ವರ್ಷಗಳ ಕಾಲ ಅವರು 5 ವರ್ಷಗಳ ಕಾಲ ಅವ್ರ ಟೇಬಲಲ್ಲಿತ್ತು, 1 ವರ್ಷ ಸಮ್ಮಿಶ್ರ ಸರ್ಕಾರದ ಜೊತೆಯಲ್ಲಿತ್ತು. ಇಷ್ಟಿದ್ರೂ ಕೂಡ ಮಾಡಲಿಲ್ಲ. ಈಗೇನು ಹೇಳ್ತಾರೆ, ಬೇರೆ ಸರ್ಕಾರ ಬಂದಿದೆ, ನಿಮಗೆ ತಾಕತ್ತಿದ್ರೆ, ದಲಿತರ ಬಗ್ಗೆ ನಿಮಗೇನಾದ್ರೂ ಗೌರವ ಇದ್ರೆ ಈಗ ಅದನ್ನು ಮಾಡಿರಿ ನೋಡೋಣ ಅಂತ. ಬಟ್ ಇವರೇನು ಮಾಡಿದ್ರು, ಸರಿ ಯಾವುದೇ ಮಾಡ್ಬೇಕಂತಂದ್ರೆ ಶಕ್ತಿ ಬೇಕು, ಧೈರ್ಯ ಬೇಕು. ಅದನ್ನ ಇವರು ಮಾಡಿಲ್ಲ. ಆ ಪ್ರದರ್ಶನಗಳು ಆಗಿಲ್ಲ. ನೋಡಿ, ಇವತ್ತೊಂದು ದಿವಸ ಬೇಡ ಜಂಗಮ ನಮಗೆ SC ನಾವು ಸರ್ಟಿಫಿಕೇಟ್ ಕೊಡಿ ಅಂತ ಕೇಳ್ತಿದ್ದಾರೆ. ಮೂಲತಃ ಲಿಂಗಾಯತರು ಅಲ್ಲ, ಮೂಲತಃ ಅವ್ರು ಲಿಂಗಾಯತರು. ಬೇಡ ಜಂಗಮ SCಗೆ ಹೆಂಗ್ ಬರ್ಲಿಕ್ಕೆ ಸಾಧ್ಯ? ನೋಡಿ, ಇನ್ನೊಂದಿದೆ, ಬೇಡ ಜಂಗಮ ಬುಡ್ಗ ಜಂಗಮ ಅಂತಕ್ಕಂಥ ಒಂದು ಹೆಸರಿದೆ. ಅವ್ರೇನಂತಂದ್ರೆ ಅಲೆಮಾರಿಗಳವರು, ಎಲ್ಲೂ ಒಂದು ಕಡೆ ಇಲ್ಲಿ ಇರಲ್ಲ. ಅವ್ರೇನ್ ಮಾಡ್ತಾರೆ, ಒಂದು ಇದನ್ನು ಬಾರಿಸ್ಕೊಂಡು ಭಿಕ್ಷೆ ಬೇಡ್ಕೊಂಡು ಹಳ್ಳಿ ಹೊರಟೋಗ್ತಾರೆ. ಅವರು ಹೊರಟೋಗಿ ಎಲ್ಲೋ ವಾಸ ಮಾಡ್ತಿರ್ತಾರೆ. ಅವರನ್ನ ಹೇಗಾದ್ರೂ ಮಾಡ್ಬೇಕು ಅಂತ ಹೇಳಿ, ಅವ್ರಿಗೆ ಸಹಾಯ ಮಾಡ್ಬೇಕು ಅಂತ ಹೇಳಿ ಹಿಂದೆ SCಯಲ್ಲಿ ಸೇರಿಸಿರ್ತಾರೆ. ಅವರು ಪಕ್ಕಾ ಇದು ಏನೋ ಮಾಂಸಾಹಾರಿಗಳು.
ಇಲ್ಲಿ ಕೇಳ್ತಿರೋ ಈ ಸರ್ಟಿಫಿಕೇಟ್ಗಳ ಇವರು ಜಂಗಮರು ಅಂತ ಹೇಳ್ತಿರ್ತಾರೆ, ಅವರು ವೀರಶೈವರು. ಅಲ್ಲೂ ವೀರಶೈವನಲ್ಲಿ ಏನೋ ಜಂಗಮರು ಅಂತ ಇರೋದನ್ನ ಅದರ ಪ್ರಯೋಜನ ಪಡ್ಕೊಂಡು ನಮಗೂ ಇದನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಈಗ ಶುರುವಾಗ್ಬಿಟ್ಟಿದೆ. ಅಂದ್ರೆ ಈಗ ಸವಲತ್ತುಗಾಗಿ ಯಾವ ಜಾತಿ ಯಾರು ಬೇಕಾದ್ರೂ ಆಗ್ತಾರೆ. ಇದು ಎಂಥದ್ದು ಇದೊಂದು ವಿಪರ್ಯಾಸ. ಇದಲ್ಲ, ನಾವು ಮುಂದುವರೆದಿದ್ದೇವೆ. ಇನ್ನೂ ಅವರು ಯಾರೋ ತಳಮ ವರ್ಗದವರು ಇದ್ದಾರೆ, ಅವರು ನಮ್ಮಂತೆ ಆಗಬೇಕು, ಬರಬೇಕು ಅನ್ನೋ ಭಾವನೆ ಇವರಲ್ಲೂ ಬರಬೇಕು. ಮೀಸಲಾತಿ ಕೊಟ್ಟಿರೋದೇ ಅದಕ್ಕೆ. ಹೌದು, ಯಾರಿಗೆ ಕಳೆದ 10 ವರ್ಷದಲ್ಲಿ ಮತ್ತೊಂದು ಪ್ರಕ್ರಿಯೆ ರಾಷ್ಟ್ರ ಮಟ್ಟದಲ್ಲಿ ಕೂಡ ಹರಿಯಾಣದಲ್ಲಿ ಜಾಟ್ರು ಅತ್ಯಂತ ಬಲಿಷ್ಠ ಜನಾಂಗ, ವರ್ಚಸ್ವಿ ಜನಾಂಗ, ಅವ್ರು ನಮ್ಗೆ ಮೀಸಲಾತಿ ಬೇಕಂತ ಅವರೊಂದು ಹೋರಾಟ ನಡೆಸಿದ್ರು. ಅದು ಇಲ್ಲಿವರೆಗೂ ನಡೀತಾ ಇತ್ತು, ಸದ್ಯಕ್ಕೆ ಸ್ತಬ್ಧ ಆಗಿದೆ. ರಾಜಸ್ಥಾನದಲ್ಲಿ ಗುಜ್ಜರ್ ಜನಾಂಗ ವರ್ಷಗಟ್ಟಲೆ ಮೀಸಲಾತಿ ಬೇಕು ಅವರು ನಡೆಸಿದ್ರು. ಅದಾದ್ಮೇಲೆ ಗುಜರಾತಿನ ಸರ್ವಶಕ್ತ ಜನಾಂಗ ಪಟೇಲ್ ಪಾಟೀದಾರ್ ಅವರಂತೂ ಬಹಳ ಉಗ್ರಗಾಮಿ ಹೋರಾಟವನ್ನ ನಡೆಸ್ಬಿಟ್ರು. ಅದು ನರೇಂದ್ರ ಮೋದಿ ಪ್ರವರ್ಧಮಾನಕ್ಕೆ ಬರ್ತಿರೋಂಗೆ ಆ ಹೋರಾಟ ಇನ್ನಷ್ಟು ಹೆಚ್ಚು ಗಟ್ಟಿ ಇದನ್ನು ತಗೊಳ್ತು. ಅವಾಗ ಎಷ್ಟರ ಮಟ್ಟಿಗೆ ಹೋಯ್ತು ಅಂತಂದರೆ, ಇನ್ನೇನು ಗುಜರಾತ್ ಅಸೆಂಬ್ಲಿ ಚುನಾವಣೆ ಮತದಾನ ಆಗಬೇಕು, 5 ದಿವಸ ಇದ್ದಾಗ ನರೇಂದ್ರ ಮೋದಿ ಅವರು ಅಲ್ಲೇ ತಮ್ಮದು ತವರು ರಾಜ್ಯ ಅವರು ಸ್ಪಷ್ಟವಾಗಿ ಹೇಳ್ಬಿಟ್ರು, ನಾನು ನಿಮಗೆ ಈಗಿರೋ ಹಿಂದುಳಿದ ವರ್ಗದವ್ರದ್ದು ಮೀಸಲಾತಿ ಕಿತ್ಕೊಂಡು ನಿಮ್ಗೆ ಕೊಡೋಕ್ಕಾಗಲ್ಲ, ನೀವು ಬೇಕಾದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗಿ ನ್ಯಾಯ ಪಡ್ಕೊಳ್ರಿ ಅಂತ ಹೇಳ್ಬಿಟ್ರು. ಹಾಗಾಗಿ ಅಲ್ಲಿ ಅವ್ರು ಗೆದ್ದಿದ್ದು ಬಹಳ ಪ್ರಯಾಸದಿಂದ ಗೆಲ್ಬೇಕಾಯ್ತು ಗುಜರಾತ್. ಇವತ್ತು ಆ ಜನರ ಓಟ್ಗಳನ್ನ ಕಳ್ಕೊಳ್ಬೇಕಾಯ್ತು. ಪಟೇಲ್ ಪಾಟೀದಾರ್ ಚಳವಳಿಯನ್ನ ಯಾರು ನಾಯಕತ್ವ ವಹಿಸಿದ್ನಲ್ಲ, ಆ ಯುವಕ 23 ವರ್ಷ ಆಗಿ ಇವಾಗ 26 ವರ್ಷ, ಆತನೇ ಕಾಂಗ್ರೆಸ್ ವರ್ಕಿಂಗ್ ಪ್ರೆಸಿಡೆಂಟ್ ಮಾಡ್ಕೊಂಡು. ಕಾಂಗ್ರೆಸ್ ಪಕ್ಷ ನೋಡಿ, ಪಕ್ಷಗಳ ಧೋರಣೆಗಳು ಹೇಗಿರುತ್ತೆ. ಕರ್ನಾಟಕದಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಪಕ್ಷ ಅಂತ ಹೇಳ್ಕೊಳ್ತಿರ್ತಾರೆ, ಅಲ್ಲಿ ಅತ್ಯಂತ ಬಲಿಷ್ಠ ಜನಾಂಗ ಜೊತೆಗೆ ಸೇರ್ಕೊಳ್ತಾರೆ. ಅಂದರೆ ಪ್ರತಿ ಸಾರಿನೂ ಸಾಮಾಜಿಕ ರಾಜಕಾರಣ ಜೊತೆಗೆ ಆಯಾ ಭಾಗದ ರಾಜಕಾರಣದ ಒಳಸುಳಿಗಳು ಕೂಡ ಸೇರ್ಕೊಂಡ್ಬಿಟ್ಟಿವೆ. ಈಗ ನೋಡಿ, ನಿನ್ನೆ ಅಷ್ಟೊಂದು ಪ್ರಚಂಡವಾದ ಸಮಾವೇಶ ಮಾಡಿದರು. ಪಾಪ ಸ್ವಾಮಿಗಳು 360 ಕಿಲೋಮೀಟ್ರು 374 ಕಿಲೋಮೀಟರ್ನ ಪಾದಯಾತ್ರೆ ಮಾಡ್ಕೊಂಡ್ಬಂದಿದ್ರು. ಇವರ ಅತ್ಯಂತ ಜನಪ್ರಿಯ ನಾಯಕ ಸಿದ್ದರಾಮಯ್ಯ ದೂರ ಉಳಿದ್ಬಿಟ್ರು. 6ನೇ ದಿನ ಅವ್ರು ಯಾಕೆ ಹೋರಾಟ ಬೇಡ ಅಂತಲೇ ಹೇಳ್ತಾ ಇದ್ದಾರೆ. ರಾಜಕೀಯದ ಮೂಲಕ ಇತ್ಯರ್ಥಪಡಿಸೋದಾಗಿದ್ರೆ ಈ ಹೋರಾಟಗಳ ಅಗತ್ಯ ಬರ್ತಿದೆ. ಅಂದ್ರೆ ಆಮೇಲೆ ಎಂತ ಭಾವೈಕ್ಯತೆ ಆಯ್ತು. ಅವ್ರು ತಾವು ಹೇಳಿದಂಗೆ ಅವ್ರ ಮುಖ್ಯಮಂತ್ರಿ ಇದ್ದಾಗ ಸಂದರ್ಭದಲ್ಲಿ ಮಾಡಬಹುದಾಗಿತ್ತು, ರೆಕಮೆಂಡ್ ಮಾಡಬಹುದು. ಇವ್ರುಗಳೆಲ್ಲ ವಿರೂಪಾಕ್ಷಪ್ಪನವರಾಗ್ಲಿ, ಎಚ್ ಎಂ ರೇವಣ್ಣ, ವಿಶ್ವನಾಥ್, ಇವರೆಲ್ಲ ಸಿದ್ದರಾಮಯ್ಯನವರು ಪ್ರವರ್ಧಮಾನ ಬರಲಿಕ್ಕೆ ಬಹಳ ದೊಡ್ಡ ಪಾತ್ರ ಆಡಿದ್ರು. ಇವರೆಲ್ಲ ಅವ್ರು ಬೆನ್ನೆಲುಬಾಗಿ ನಿಂತರು ಅವ್ರು ರಾಜಕೀಯ ಬದುಕಿನ ಸುತ್ತ. ಯಾಕೆ ಇಡೀ ಸಮುದಾಯ ಬೆಂಗಳೂರಿಗೆ ಬಂದು ಇವ್ರು ಯಾಕೆ ದೂರ ಉಳ್ಕೊಂಡ್ರು, ಯಾಕೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡ್ಕೊಂಡ್ರು ಸಿದ್ದರಾಮಯ್ಯ? ಅದು ಬಹಳ $1 ಮಿಲಿಯನ್ ಪ್ರಶ್ನೆ. ಅವರು ಕೂಡ ಉತ್ತರ ಕೊಡ್ತಾ ಇಲ್ಲ. ಪಾಪ ಅವರೆಲ್ಲ ನಿನ್ನೆ ತಮ್ಮ ವಿಷಾದ ವ್ಯಕ್ತಪಡಿಸಿದ್ರು ವೇದಿಕೆ ಮೇಲೆ. ಆಮೇಲೆ ಅವ್ರು ಸಿದ್ದರಾಮಯ್ಯನ ಹೆಸರು ಬಂದಾಗೆಲ್ಲ ಸಿಳ್ಳೆ ಹಾಕಿ ಅವ್ರ ಅಭಿಮಾನಿಗಳ ಚಪ್ಪಾಳೆ ತಟ್ಟೋದೆಲ್ಲ ಮಾಡ್ತಾರೆ. ಆದರೂ ದೂರ ಉಳಿದಿದ್ದು ಯಾಕೆ? ಹೀಗಾದಾಗ ಸಮುದಾಯದ ಹೋರಾಟಕ್ಕೆ ಒಂದು ಹಿನ್ನಡೆ ಆಗುತ್ತೆ. ಸಮುದಾಯದಲ್ಲಿ ಮಠಾಧೀಶರಿದ್ದಾರೆ, ಮಠಗಳಿವೆ, ಬೇರೆ ಒಂದಷ್ಟು ಸಮುದಾಯಗಳು ಮಠಾಧೀಶರು ಇಲ್ಲ. ಏನ್ ಮಾಡ್ಬೇಕು ಅಂತ ನಾನು ಅದಕ್ಕೆ ಬರ್ತೀನಿ. ನಾವು ಮಾತಾಡ್ತಾ ಇದ್ವಿ, ಪಂಚಮಶಾಲಿಯಲ್ಲೂ ಕೂಡ ಈಗಾಗಲೇ 2A ಸೇರಿಸ್ಬೇಕು ನಮ್ಮನ್ನು ಅಂತ. 2Bಯಲ್ಲಿದ್ದಾರೆ, 3Bಯಲ್ಲಿದ್ದಾರೆ ಈಗಾಗಲೇ. ಅವರು 2Aಗೆ ಬರಬೇಕು ನಾವು ಅಂತ ಈಗಾಗಲೇ ಪಾದಯಾತ್ರೆ ಮತ್ತು ಸರ್ಕಾರದ ಮೇಲೆ ಕೂಡ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ಇದು ನನ್ನ ಕೈಯಲ್ಲಿ ಏನೂ ಇಲ್ಲ, ನೀವು ಆಯೋಗಕ್ಕೆ ಹೋಗಬೇಕು, ನೀವು ಅಲ್ಲೇ ಇದು ಮಾಡಬೇಕು, ಅದನ್ನು ನಮ್ಮದೊಂದು ರಾಷ್ಟ್ರೀಯ ಪಕ್ಷವಾದ್ದರಿಂದ ನಾವು ಹೈಕಮಾಂಡ್ ಬಳಿಯೂ ಕೂಡ ಅಥವಾ ಕೇಂದ್ರ ಸರ್ಕಾರದ ಬಳಿಯೂ ಕೂಡ ನಾವು ಅದನ್ನು ತೀರ್ಮಾನ ಮಾಡಬೇಕಾಗತ್ತೆ, ಮಾತಾಡಬೇಕಾಗತ್ತೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಓಕೆ, ನಾನು ನಾರಾಯಣ ಸ್ವಾಮಿ ಅವರಿಗೆ ಕೇಳ್ತೀನಿ. ನಾವು ಈಗ ನೋಡಿ, ಬಹಳಷ್ಟು ಜಾತಿ ಅಥವಾ ವರ್ಗ ಇದರಲ್ಲಿ ಒಂದಷ್ಟು ಈಗ ಕುರುಬರದ್ದು ಇಟ್ಕೊಳ್ಳೋಣ ಅಥವಾ ಪಂಚಮಸಾಲಿ ಅಥವಾ ಲಿಂಗಾಯತ ಇಟ್ಕೊಳ್ಳೋಣ, ಎಲ್ರಿಗೂ ಕೂಡ ಮಠ ಇದೆ, ಮಠಾಧೀಶರಿದ್ದಾರೆ, ಒಂದು ಪ್ರಬಲ ವರ್ಗ ಇದೆ, ರಾಜಕೀಯವಾಗಿ ಪ್ರಬಲವಾಗಿದ್ದಾರೆ. ಬಹಳಷ್ಟು ಜಾತಿ ವರ್ಗಗಳಲ್ಲಿ ಈ ಯಾವುದೇ ಪ್ರಬಲವಾದ ವರ್ಗಗಳಿಲ್ಲ ಅಥವಾ ಪ್ರಬಲವಾದ ವ್ಯಕ್ತಿಗಳಿಲ್ಲ, ಮಠ ಇಲ್ಲ, ಮಠಾಧೀಶರಿಲ್ಲ. ಏನು ಮಾಡ್ಬೇಕು ಸರ್ ಅವರು? ಈಗ ತಳ ಸಮುದಾಯಗಳು ಅಂತ ಯಾವಿವೆಯೋ ಇವೆಲ್ಲರೂ ತಿಳ್ಕೊಂಡಿರೋದೇನು, ಕುರುಬ ಸಮುದಾಯ ಇರ್ಬೋದು ಅಥವಾ ಲಿಂಗಾಯತ ಸಮುದಾಯ ಇರ್ಬೋದು, ಒಕ್ಕಲಿಗ ಸಮುದಾಯ ಇರ್ಬೋದು, ಇವರೆಲ್ಲರೂ ಮುಂದುವರೆದವರು. ಇವರು ನಮ್ಮ ಏನು ನಾವು ಹೆಚ್ಚು ಕಡಿಮೆ ಅವ್ರನ್ನ ಬಾಸ್ಗಳಂತ ನಾವು ಹಳ್ಳಿಗಳಲ್ಲಿ ಕರೀತಾರೆ. ಲಿಂಗಾಯತರು ಒಕ್ಕಲಿಗರಿಗೆ ಮಾತ್ರ ಅಪ್ಲೈ ಆಗುತ್ತೆ. ಕುರುಬರು ಈಡಿಗರು ಕೂಡ ಕೆಲವು ಎಲ್ಲಾ ಕಡೆನೂ ಅಂತ ಹೇಳಕ್ಕಾಗೋದಿಲ್ಲ. ಅದು ಹಂಗ ಅನ್ಕೊಂಡಿರ್ತಾರೆ. ಇವು ಬಲಿಷ್ಠ ಸಮುದಾಯಗಳು ನಮ್ಮ ಪ್ರಕಾರ. ಈ ತಳ ಸಮುದಾಯಗಳು ಇದನ್ನ ಬಲಿಷ್ಠ ಅನ್ಕೊಂಡಿರುವಾಗಲೇ ಬಲಿಷ್ಠರೇ ಈಗ ನಮಗೆ ಮೀಸಲಾತಿ ಬೇಕು ಅಂತಂದಾಗ, ಸೊ ಈ ತಳ ಸಮುದಾಯಗಳು ಒಂದು ರೀತಿಯ ಜಿಗುಪ್ಸೆಗೆ ಬಿದ್ದುಬಿಟ್ಟಿದ್ದಾರೆ. ಇದು ಏನು ನಡೀತಾ ಇದೆ ಅನ್ನೋದೇ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಸಮುದಾಯಗಳು ಪಾತಾಳ ಸಮುದಾಯಗಳು ಆಗ್ತಾವೆ ಅವು. ಆಮೇಲೆ ಎಷ್ಟೊಂದು ಇದು ಅಂತ ಪರಿಸ್ಥಿತಿಯನ್ನ ಈಗ ಎದುರಿಸಬೇಕಾಗಿ ಅಂತಂದ್ರೆ,
ಈಗ ಪರಿಶಿಷ್ಟ ಜಾತಿಗಳಲ್ಲಿ ಇಷ್ಟೆಲ್ಲ ಮಾತಾಡಿದ್ವಿ, 101 ಜಾತಿಗಳಿದೆ. ಅಲ್ಲಿ ಕೆಲವು ಕಾರಣಗಳ ರಾಜಕೀಯ ಕಾರಣಗಳಿಂದಾಗಿ ಕ್ರಮೇಣ ಅಸ್ಪೃಶ್ಯರಿಗಾಗಿ ಮಾತ್ರ ಅಂತಿತ್ತು. ಅದಾದ್ಮೇಲೆ ಸ್ಪೃಶ್ಯರನ್ನು ಸೇರಿಸಿದ್ರು. ಆದ್ರೆ ಅದಕ್ಕೆ ಸರಿಯಾದ ಜನಸಂಖ್ಯೆಗೆ ಅನುಗುಣವಾದ ಮೀಸಲಾತಿಯ ಪರ್ಸೆಂಟೇಜ್ ಅನ್ನ ಹೆಚ್ಚಿಸಲಿಲ್ಲ. ಆದ್ರೆ ಏನಾಗೋಯ್ತು ಈಗ ಅಲ್ಲಿ, ಅಯ್ಯೋ ನಮ್ಗೆ ಅನ್ಯಾಯ ಆಗಿದೆ, ನಮಗೆ ಬೇರೆಯವರು ಬಂದ ಮೇಲೆ ನಾವು ನಮ್ಮ ಸವಲತ್ತುಗಳೆಲ್ಲ ಅವ್ರಿಗೆ ಹೋಗ್ಬಿಟ್ಟಿದೆ, ನಮಗೆ ಅನ್ಯಾಯ ಆಗಿದೆ, ಅದರಿಂದ ನಮಗೆ ಒಳ ಮೀಸಲಾತಿ ಕೊಡಿ ಅಂತಕ್ಕಂಥ ಕೂಗು ಅಲ್ಲೂ ಎದ್ದಿದೆ. ಅದಕ್ಕೆ ತಾನೇ ಬಂತು ಸದಾಶಿವ ಆಯೋಗ. ಇಂಥ ಪರಿಸ್ಥಿತಿ ಈಗ ಏನಾಗ್ತದೆ, ಈಗ ಎಷ್ಟಿಗೆ ಬರಬೇಕು ಅನ್ನೋ ಕುರುಬ ಸಮುದಾಯದ ಬೇಡಿಕೆ. ಅಲ್ಲಿ ಬರೀ 3% ಇವಾಗ ರಿಸರ್ವೇಷನ್ ಕರ್ನಾಟಕದಲ್ಲಿರೋದು. ಇನ್ನು ಮುಂದಕ್ಕೆ ಅದು 7% ಕೊಡಬೇಕು ಅಂತೇಳಿ ಅವರೇ ಹೋರಾಟ ನಡೆಸಿದ್ದಾರೆ. ಅದರ ಮಧ್ಯದಲ್ಲಿ ನಮ್ಮನ್ನು ಅಲ್ಲಿಗೆ ಸೇರಿಸಿ ಅಂತೇಳಿ ಕುರುಬ ಸಮುದಾಯನೂ ಹೊರಟಿದೆ. ಬಟ್ ಅಲ್ಲಿ ಈಗ ಅವ್ರು ಯೋಚನೆ ಮಾಡ್ತಿರ್ಬೇಕು, ಕುರುಬ ಸಮುದಾಯ ಸಣ್ಣ ಸಮುದಾಯ ಅಲ್ಲ, ಬಹುದೊಡ್ಡ ಸಮುದಾಯ. ಅವ್ರು ಇಲ್ಲಿ ಬಂದ ತಕ್ಷಣ ನಮ್ಮ ಗತಿ ಏನಾಗ್ಬೋದು, ಅವ್ರಿಗೆ ಆತಂಕ ಪ್ರಾರಂಭ ಆಗಿದೆ ಈಗ. ಈ ರೀತಿ ಒಂದಕ್ಕೊಂದು, ಈಗ ಲಿಂಗಾಯತ ಸಮುದಾಯ ಅಥವಾ ವೀರಶೈವ ಅಂತ ಇಟ್ಕೊಳ್ಳೋಣ, ಅವರು ಒಂದು ದೊಡ್ಡ ಸಮುದಾಯ. ಅದು ದೊಡ್ಡ ಸಮುದಾಯ. ಅದರಲ್ಲಿ ನಾವು ಒಂದೊಂದು ಸಮುದಾಯ, ನಾವು ಪಂಚಮಶಾಲಿ, ನಾವು ಸಾಧುರು, ನಾವು ಈ ರೀತಿ ಅವರು ಸಪರೇಟ್ ಮಾಡ್ಕೊಂಡು ಕೇಳೋದಾದ್ರೆ ಒಂದು ಸಮುದಾಯವಾಗಿ ಅವರು ಇಲ್ಲ ಅಂತ ಆಯ್ತಲ್ಲ. ಹೌದು, ಅದಿಲ್ಲ. ಅಲ್ಲಿಗೆ ಇದರಲ್ಲಿ ಏನು ಒಂಥರ ಟೋಟಲಿ ಒಂದು ರೀತಿಯ ಗೊಂದಲನೇ ಹೆಚ್ಚಾಗ್ತಾ ಇದೆ ಹೊರತು ಮೀಸಲಾತಿಯ ವಿಚಾರದಲ್ಲಿ. ಸೊ ಇದನ್ನ ಹೇಗೆ ಪರಿಹಾರ ಮಾಡಬೇಕು ಅನ್ನೋದು ಪರಿಹಾರ ಮಾಡೋವರೆಗೂ ಕಷ್ಟನೇ. ಅದಕ್ಕೆ ಮೊದಲನೇ ಹೆಜ್ಜೆ ಆ ಜಾತಿ ಜನಗಣತಿ ಏನು ನಡೆದಿದೆ ಅದು ದೋಷಪೂರಿತವೋ ಪರಿಪೂರ್ಣವೋ ಫಸ್ಟ್ ಒಂದ್ಸಾರಿ ಪ್ರಕಟಿಸ್ಬಿಡ್ಬೇಕು. ಹೌದು, ನೋಡಿದ್ರೆ ಆಯ್ತು, ಆಮೇಲೆ ಬೇಕಾದ್ರೆ ಚಾಲೆಂಜ್ ಮಾಡಲಿ. ಅಂಕೆ ಸಂಖ್ಯೆಗಳಲ್ಲಿ ನಮಗೇನು ಅನುಮಾನ ಇದ್ರೆ, ಯಾವ ಜಾತಿಗಳಿಗೆ ಜನಾಂಗಗಳಿಗೆ ಅನುಮಾನ ಇದೆ, ಆ ಸಂಘಟನೆಗಳಿಗೆ ಹೋಗಿ ಇದಕ್ಕೆ ತಕರಾರು ಇರಲಿ, ಆವಾಗ ಒಂದು ಪರಿಹಾರ ಹುಡುಕ್ಬೋದು. ಅಥವಾ ಮರು ಜನಗಣತಿ ಮಾಡಬೇಕಾ? ಆ್ಯಕ್ಚುಲಿ ಮೋದಿಯವರು ಅಲ್ಲಲ್ಲಿ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ, ಒಂದು ಜಾತಿ ಜನಗಣತಿ ನಡೆದೋಗ್ಬಿಡ್ಲಿ ಅಂತ. ನೆಕ್ಸ್ಟ್ ಇದರಲ್ಲಿ ಜನಗಣತಿ ಈ ಸಾರಿ ಆಗ್ತಾ ಇಲ್ಲ, ಅದಕ್ಕೆ ಸಿದ್ಧತೆ ಮಾಡ್ಕೊಂಡಿಲ್ಲ. ಬಟ್ ಈಗಲೂ ಆಗಲೇ ಸಲಹೆಗಳು ಬರ್ತಾ ಇದೆ. ಈಗೇನಿಗೆ ಉದ್ದೇಶಿತ ಮಹಾಜನಗಣತಿ ಇದೆ, 10 ವರ್ಷದ ನಂತರ ನಡೀತಾ ಇದೆ, ಈಗಲೇ ನಡೆದ್ಬಿಡ್ಲಿ ಜಾತಿ ಜನಗಣತಿ ಅಂತ ಅನ್ನೋದು. ಅದು ಬಂದ್ರೆ ಬಹಳ ಒಳ್ಳೇದು. ಅದೇನು ಯಾಕಂದ್ರೆ ಒಂದೊಂದು ಜಾತಿಯವ್ರು ಕೂಡ 10 ಲಕ್ಷ ಇರೋರು ಕೂಡ ನಾವು 1 ಕೋಟಿ ಇದೀವಿ ಅಂತ ಹೇಳ್ಕೊಂಡು 100%. ಆಮೇಲೆ ಪಂಚಮಸಾಲಿ ಮೀಸಲಾತಿ ಬಗ್ಗೆ ನಾನು ಅವ್ರಿಗೆ ಕೇಳಬೇಕಾಗಿದೆ, ನಾನು ಒಬ್ಬ ಲಿಂಗಾಯತನಾಗಿ ಕೇಳಬೇಕಾಗಿದೆ. ಇನ್ನು ಮುಂದೆ ನೀವು ಲಿಂಗಾಯತರಲ್ವಾ? ಇದುವರೆಗೂ ರಾಜಕೀಯ ಸ್ಥಾನಮಾನಗಳು, ಆಮೇಲೆ ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟೋದು, ಅಲ್ಲಿ ಪ್ರವೇಶ ಪಡ್ಕೊಳ್ಳೋದು, ಎಲ್ಲದರಲ್ಲೂ ಲಿಂಗಾಯತರನ್ನು ಸೌಲಭ್ಯ ಪಡ್ಕೊಳ್ತಾ ಇದ್ರಿ. ಕೆಲವರು ಮೀಸಲಾತಿ ಇತ್ತು, ಇನ್ನು ಕೆಲವರು ಹಾಗೆ ಪಡ್ಕೊಳ್ತಾ ಇದ್ರಿ. ಎಲ್ಲ ಮ್ಯಾನೇಜ್ಮೆಂಟ್ ಕೊಟ್ಟೋದೆಲ್ಲ ಲಿಂಗಾಯತರನ್ನು ತಗೊಳ್ತಾ ಇದ್ರಿ. ಈಗ ಲಿಂಗಾಯತರಲ್ವಾ ಇನ್ನು ಮುಂದೆ? ಕರೆ ಸಿದ್ದರಾಮಯ್ಯನವ್ರ ಸರ್ಕಾರ ಅದೊಂದು ಕಡೆ ಹಂತದಲ್ಲಿ ಪ್ರತ್ಯೇಕ ಲಿಂಗಾಯತ ಧರ್ಮ ಅದೊಂದು ದೊಡ್ಡ ಚಳವಳಿ ಹುಟ್ಟಾಕಿದ್ರು. ಇವತ್ತು ಒಗ್ಗೂಡಿಸೋರ ಬದಲು ಪ್ರತ್ಯೇಕತೆ ಭಾವನೆ ಜಾಸ್ತಿ ಆಗ್ತಾ ಇದೆ, ಭಾವೈಕ್ಯತೆ ಕಡಿಮೆ ಆಗ್ತಾ ಇದೆ, ಪ್ರತ್ಯೇಕತೆ ಭಾವನೆ ಉಲ್ಬಣಿಸ್ತಾ ಇದೆ. ಏಕೀಕರಣ. ಆಮೇಲೆ ಇನ್ನೊಂದು, ನೀವೆಲ್ಲ ರಾಜಕಾರಣಿಗಳು ಯಾಕೆ ನಿಮ್ಮ ಸಮುದಾಯದ ಹೋರಾಟಗಳ ನಾಯಕತ್ವವನ್ನು ಸ್ವಾಮೀಜಿಗಳಿಗೆ ಬಿಟ್ಕೊಡ್ತಾ ಇದ್ರಿ? ಧರ್ಮಗುರುಗಳು ನಾಯಕತ್ವ ವಹಿಸ್ಕೊಳ್ಳೋಕೆ ಶುರು ಮಾಡಿಬಿಟ್ರೆ ನಾಳೆ ರಾಜಕೀಯ ನಾಯಕತ್ವಕ್ಕೂ ಅವರೇ ಲಗ್ಗೆ ಇಡ್ತಾರೆ. ಅವರು ಸರ್ವಸಂಘ ಪರಿತ್ಯಾಗಿಗಳು, ಪ್ರಾಪಂಚಿಕ ವ್ಯವಹಾರಗಳಿಂದ ಆದಷ್ಟು ದೂರ ಇರಬೇಕಾಗಿತ್ತು. ಆಮೇಲೆ ಅನೇಕ ಸ್ವಾಮೀಜಿಗಳ ಮಾತುಗಳು ರಾಜಕಾರಣಿಗಳ ಮಾತುಗಳಿಂತ ಬಹಳ ಉಗ್ರವಾಗಿ ಬೆದರಿಕೆ ಮಾತುಗಳು ಬರ್ತಾವ ಅವ್ರ ಬಾಯಿಂದ, ತೀರಾ ಉಗ್ರವಾದ ಘೋಷಣೆಗಳು ಬರ್ತಾ ಇದೆ. ಈ ಅಪಾಯವನ್ನು ಕೂಡ ನಮ್ಮ ಪ್ರಜಾತಂತ್ರಕ್ಕೆ ಎಷ್ಟರ ಮಟ್ಟಿಗೆ ಅದು ಅಪಾಯಕಾರಿ ಆಗುತ್ತೆ ಅಂತ ಗಮನಿಸ್ಬೇಕಾವಲ್ಲ. ಅದು ಕರೆಕ್ಟ್ ಇದೆ ಸರ್, ತಾವು ಹೇಳೋದು ಇದು ಒಳ್ಳೇದಲ್ಲ, ಒಳ್ಳೆ ಬೆಳವಣಿಗೆ. ಇದು ಒಳ್ಳೆ ಬೆಳವಣಿಗೆ ಅಂತೂ ಅಲ್ಲ. ನಾನು ನೋಡ್ತಾ ಇದ್ದೀವಲ್ಲ, ಮಂತ್ರಿಗಳನ್ನು ಮಾಡಿಸೋದು, ಶಾಸಕರುಗಳನ್ನು ಕಳೆದ ವರ್ಷ ಹರಿಹರದಲ್ಲಿ ವೇದಿಕೆ ಮೇಲೆ ಅವರು ಈ ಹೊಸದಾಗಿ ಸೃಷ್ಟಿಯಾಗಿರೋ ವಚನಾನಂದ ಸ್ವಾಮಿಗಳು ಪಂಚಮಸಾಲಿ ಪೀಠ ಯಡಿಯೂರಪ್ಪನವ್ರಿಗೆ ಬೆದರಿಕೆ ಹಾಕ್ತಾ ಇದ್ದಾರೆ, ಇಂತಿಂಥವ್ರು ನೀವು ಮಂತ್ರಿ ಮಾಡದೆ ಹೋದರೆ ನೋಡಿ ಲಕ್ಷಗಟ್ಟಲೆ ಜನರಲ್ಲಿ ಕೂಡಿಸ್ಕೊಂಬಿಟ್ಟು. ಯಡಿಯೂರಪ್ಪನವ್ರ ಮೇಲೆ ಅವತ್ತು ಮಾತ್ರ ಅಪಾರವಾದ ಧೈರ್ಯ ತೋರಿಸ್ಬಿಟ್ರು, ನೋಡಿ ನೀವು ಹಿಂಗೆ ಮಾತ್ರ ಎದ್ದು ಹೋಗ್ತೀನಿ ಅಂತ ಬಹಿರಂಗವಾಗಿ ಎಚ್ಚರಿಸಿದ ಮೇಲೆ ಅವ್ರು ಸುಮ್ಮನೆ ಆದರು. ಸೊ ಈ ಮಟ್ಟಕ್ಕೆ ಅವಕಾಶ ಕೊಡಬಾರ್ದು. ಧರ್ಮಪೀಠಕ್ಕೆ ಅದರ ಕರ್ತವ್ಯನ ಅದನ್ನು ಮಾಡ್ತಾ ಇರಬೇಕು. ಅವರು ಸೇವಾ ಮನೋಭಾವ ಏನು ಮಾಡಬೇಕಾಗಿತ್ತು, ಪರಂಪರೆಯಿಂದ ಏನು ಮಾಡಬೇಕಾಗಿತ್ತು ಅದನ್ನು ಮಾಡ್ಬೋದಾಗಿತ್ತು. ಇಲ್ಲ, ಈಗ ಧರ್ಮಪೀಠಗಳು ಯಾವೂ ಕೂಡ ಧರ್ಮದ ಕೆಲಸ ಮಾಡ್ತಾ ಇಲ್ಲ, ಎಲ್ಲವೂ ರಾಜಕೀಯ ಮಾಡ್ತಾವೆ. ಎಲ್ಲ ರಾಜಕೀಯ. ನಾವು ಯಾರೂ ಯೋಚಿಸ್ತಾ ಇಲ್ಲ. ಇಡೀ ದೇಶದಿಂದ 19 ವರ್ಷದಿಂದ ಜವಾಹರ್ಲಾಲ್ ನೆಹರುಗಿಂತ ಹೆಚ್ಚಿನ ಕಾಲ, ಜವಾಹರ್ಲಾಲ್ ಇಂದಿರಾ ಗಾಂಧಿಗಿಂತ ಹೆಚ್ಚಿನ ಕಾಲ ಈ ದೇಶದ ನಂಬರ್ 1 ಸ್ಥಾನದಲ್ಲಿ 13 ವರ್ಷ ಗುಜರಾತ್ ಮುಖ್ಯಮಂತ್ರಿ, 6 ವರ್ಷದ ಪ್ರಧಾನಮಂತ್ರಿ ಆಗಿದಾರಲ್ಲ. ಅವ್ರು ಯಾವ ಜಾತಿ ಯಾರಾದರೂ ಕೇಳಿದಾರ? ಅವ್ರು ಎಷ್ಟು ಸಂಖ್ಯೆ ಇದ್ದಾರೆ ಅವ್ರ ಜಾತಿ ಜನ? ಕಡಿಮೆ. ಅವ್ರು ಯಾವ ಜಾತಿಯವರು ಅಂತ ಗೊತ್ತಿಲ್ಲ, ಅವ್ರು ಊರು ಯಾವುದು ಜಾತಿಯವರು ಆ ವ್ಯಕ್ತಿ ಹೇಗೆ ಇಷ್ಟು ದೊಡ್ಡ ಪ್ರಮಾಣದ ಬೆಂಬಲ ಪಡ್ಕೊಳ್ಳೋಕೆ ಸಾಧ್ಯವಾಗಿದೆ? ಒಂದು ವ್ಯಕ್ತಿತ್ವದ ಬಲ ಅಲ್ವಾ? ದೇವರಾಜ ಅರಸರು 8 ವರ್ಷ ಹೇಗ್ರಿ ಅವ್ರು ಮುಖ್ಯಮಂತ್ರಿ ಆಗಿದ್ರು. ಉಳಿದೆಲ್ಲ ಈ ಲಿಂಗಾಯತರು ಅವ್ರು ಯಾರು ಫುಲ್ ಟರ್ಮ್ ಇದ್ದೇ ಇಲ್ಲ. ಲಿಂಗಾಯತ ಒಬ್ಬಳು ಲಿಂಗಾಯತ ಮುಖ್ಯಮಂತ್ರಿ ಕೂಡ ಫುಲ್ ಟರ್ಮ್ ಮುಖ್ಯಮಂತ್ರಿ ಆಗೋಕ್ಕೆ ಸಾಧ್ಯ ಇಲ್ಲ. ದೇವರಾಜ ಅರಸರು 8 ವರ್ಷ ಇದ್ದರು. ಇಂದಿರಾ ಗಾಂಧಿಯವರಿಂದ ದಕ್ಕಿದ ಅಧಿಕಾರವನ್ನು ಈ ಥರ ತಳ ಸಮುದಾಯಗಳ ಅಭ್ಯುದಯಕ್ಕಾಗಿ ಅವ್ರು ಬಳಸ್ತಾ ಬಂದ್ಬಿಟ್ರು. ಹಾಗಾಗಿ ಅವ್ರು ಎಲ್ಲರೂ ಅವ್ರ ಮೇಲೆ ವಿಶ್ವಾಸ ಇಟ್ಟಿದ್ರು.
ಒಂದು ಗಟ್ಟಿ ನಾಯಕತ್ವ ಬೇಕು. ಈ ಸಂಖ್ಯಾಬಲ ಜಾಸ್ತಿ ಮಾಡ್ಕೊಂಡ ತಕ್ಷಣ ನೀವು ಲೀಡರ್ ಆಗಕ್ಕಾಗಲ್ಲ. ಅಲ್ಲ, ಆಗಿನ ಪರಿಸ್ಥಿತಿಯ ವಾತಾವರಣನೂ ಕೂಡ ಅದಕ್ಕೆ ಸಾಥ್ ಕೊಡ್ತದೆ ಸರ್. ಆ ಪರಿಸ್ಥಿತಿ ಮೇಲೂ ಕೂಡ ನಿರ್ಭರ ಆಗುತ್ತೆ. ಇನ್ನೆರಡು ಬೆಳವಣಿಗೆಗಳಾಗಿದೆ. ಕಳೆದ 30 ವರ್ಷ ಜಾಗತೀಕರಣ ಬಂದಮೇಲೆ ನಮ್ಮ ವಿದ್ಯಾವಂತ ಹುಡುಗರು ಎಲ್ಲ ಜಾತಿ ಜನಾಂಗದವರು, ನಾನು MES ಕಾಲೇಜಲ್ಲಿದ್ದೆ, ಇವರು ಮೇಲ್ಜಾತಿಯವರು ಏನು ಅನ್ಕೊಂಡ್ಬಿಟ್ಟಿದ್ದಾರೆ, ಈ SC OBC ರಿಸರ್ವೇಷನ್ದ ಸೀಟ್ ತೊಗೊಳ್ತಾರಲ್ಲ ಆ ಹುಡುಗರೆಲ್ಲ ಥರ್ಡ್ ಕ್ಲಾಸ್ ಅಂತ ತಿಳ್ಕೊಂಬಿಡ. ಇಲ್ಲ, ನಮ್ಮ MES ಕಾಲೇಜಲ್ಲಿ SC ಕಟ್ ಆಫ್ ಮಾರ್ಕ್ 93% ಇರ್ತಾಯಿತ್ತು. ಈ 2A 2B ಗ್ರೂಪ್ ಎಲ್ಲ 94-95%. ಅವರು ಕೂಡ ವಿದ್ಯೆ ಮಹತ್ವ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ಮಕ್ಳು ಯಾರೂ ವೀಕ್ ಅಲ್ಲ, ಅವರೆಲ್ಲ ತುಂಬ ಸ್ಪರ್ಧಾತ್ಮಕ ಗುಣಮಟ್ಟ ತಲುಪಿಟ್ಟಿದ್ದಾರೆ. ಆಮೇಲೆ ನಮ್ಮಲ್ಲಿ ಕ್ಯಾಂಪಸ್ ರಿಕ್ರೂಟ್ಮೆಂಟ್, ಮನಮೋಹನ್ ಸಿಂಗ್ರು ದೊಡ್ಡ ಕೊಡುಗೆ ಕ್ಯಾಂಪಸ್ ರಿಕ್ರೂಟ್ಮೆಂಟ್. ಉದ್ಯೋಗದಾತ್ರೆ ಉದ್ಯೋಗಾಕಾಂಕ್ಷಿಗಳು ಬಾಗಿಲಿಗೆ ಬಂದ್ಬಿಟ್ಟು ಅವ್ರು ಯೂನಿವರ್ಸಿಟಿ ಮಾರ್ಕ್ಸ್ ನೋಡ್ತಿರ್ಲಿಲ್ಲ, ನಿಮ್ಮ ಜಾತಿ ಯಾವ್ದು ನೋಡ್ತಿರಲಿಲ್ಲ, ಅವ್ರದ್ದೇ ಅದು ಪ್ರತ್ಯೇಕ ಟೆಸ್ಟ್ ನಡೆಸ್ಬಿಟ್ಟು ಪರ್ಸನಾಲಿಟಿ ಟೆಸ್ಟು ಇದೆಲ್ಲ ಮಾಡಿಬಿಟ್ಟು ಕೆಲಸ ಕೊಡ್ತಾ ಬಂದು ನಮ್ಮ ಮೇಷ್ಟ್ರುಗಳಿಂತ ಜಾಸ್ತಿ ಸಂಬಳ ತಗೊಳ್ಳೋ ಕೆಲಸ ಇದ್ದಾರೆ ನಮ್ಮ ಹುಡುಗರು. ನಮ್ಮ ಹೋರಾಟದಲ್ಲಿ ಇದನ್ಯಾರು ಗಮನಿಸ್ತಾ ಇಲ್ಲ. ನಮ್ಮ ಹೋರಾಟದಲ್ಲಿ ಮೊದಲನೇ ಪ್ರಶ್ನೆ ಶಿಕ್ಷಣ ಸರ್. ಇವತ್ತಿಗೂ ನಮ್ಮಲ್ಲಿ ಶಿಕ್ಷಣದ ಪ್ರಶ್ನೆ ಒಂದಿರಲಿ. ಈಗ ಇಂಜಿನಿಯರ್ ಡಾಕ್ಟರ್ ನೀವು ನೋಡಬೇಕಂದ್ರೆ ಕೋಟಿಗಟ್ಟಲೆ ಖರ್ಚು ಮಾಡಬೇಕು. ನಮ್ಮ ಜನರಲ್ಲಿ ಆ ಕೋಟಿಗಟ್ಟಲೆ ಖರ್ಚು ಮಾಡೋ ಶಕ್ತಿ ಯಾರ ಹತ್ರ ಇಲ್ಲ. ಅದು ಎಲ್ಲ ಜಾತಿ ಜನಾಂಗಗಳ ಹೋರಾಟ ಸರ್, ಅದು ಎಲ್ಲ ಜಾತಿ ಜನಾಂಗಗಳ ಪ್ರಶ್ನೆ. ಅದು ಮೊನ್ನೆ ಅನೌನ್ಸ್ ಮಾಡಿದ ಯಾವುದೋ ಮೆಡಿಕಲ್ ಕಾಲೇಜ್ನವರು ಪಬ್ಲಿಷ್ ಮಾಡಿಬಿಟ್ಟಿದ್ದಾರೆ, ಒಂದು ಗ್ಯಾಸ್ಟ್ರೋಎಂಟ್ರಾಲಜಿ ಸೀಟ್ಗೆ 5 ಕೋಟಿ ಅಂತ. ಅಲ್ಲ, ಈಗ ಯಾರು ಕೊಡ್ತಾರೆ? ಮೀಸಲಾತಿ ಸಿಕ್ಕರೆ ಅದೊಂದು ಅನುಕೂಲ ಅಲ್ಲ ರೀ. ಮೀಸಲಾತಿಯಲ್ಲಿ ಅದೊಂದು ಅನುಕೂಲ ಇದೆಯಲ್ಲ ನಮಗೆ. ಇದ್ರ ಮಧ್ಯೆ ಪಾರ್ಲಿಮೆಂಟ್ನಲ್ಲಿ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸ್ಗೆ 10% ಅಂತ ಅದು ಬೇರೆ ಪಾಸ್ ಮಾಡಿಬಿಟ್ರು, ಕಾನೂನು ಪಾಸ್ ಮಾಡಿ. ಅದು ಬಂದ್ಮೇಲೆ ಈ ಪ್ರತ್ಯೇಕ ಮೀಸಲಾತಿ ಕೇಳಿದ್ರೆ ಅರ್ಥನೇ ಇಲ್ಲ. ಯಾರು ಬೇಕಾದ್ರೂ ಅದ್ರ ಪ್ರಕಾರ ನಾವು ಕಾನ್ಫ್ಲಿಕ್ಟ್ ಆಗುತ್ತೆ. ರಾಜ್ಯಗಳಲ್ಲಿ ಮೀಸಲಾತಿಗೂ ಕೇಂದ್ರದಲ್ಲಿ ಘೋಷಣೆ ಮೊದಲೇ 50% ಇತ್ತು. ಹೌದು, ಇದು ಸೇರಿ 60% ಆಗಬೇಕು. ಸುಪ್ರೀಂ ಕೋರ್ಟ್ ಇದ್ರ ಪ್ರಕಾರ 50% ಮೀರೋಂಗಿಲ್ಲ. ಆದ್ರೆ ಅದು 10% ಬರುತ್ತೆ, ಅದು ನೋಡ್ಬೇಕು. ಇದು ಪರಿಸ್ಥಿತಿ ಇದೆ. ಬಟ್ ಇನ್ನೊಂದು ಎಲ್ಲಕ್ಕಿಂತ ಹೆಚ್ಚು ಅಲ್ಲ, ಕೇಂದ್ರ ಸರ್ಕಾರ ಶಿಕ್ಷಣ ಸಂಸ್ಥೆಗಳು ಮತ್ತು ನೌಕರಿಗಳಲ್ಲಿ ಆ ಪ್ರಶ್ನೆ ಬರುತ್ತೆ. ಎಕನಾಮಿಕ್ ಅವ್ರನ್ನ ಎಲ್ಲಿ ಫಿಟ್ ಇನ್ ಮಾಡ್ತೀರಾ? 50% ದಾಟ್ಬೋದು. ಹಾಗಾದ್ರೆ ಸರ್, ಮಡ್ರಾಸ್, ಮಹಾರಾಷ್ಟ್ರ ಮತ್ತು 69ಕ್ಕೆ ಹೋಗ್ಬಿಟ್ಟವರು. 69 ಇದೆ. ಮಹಾರಾಷ್ಟ್ರದಲ್ಲಿ ಹೆಚ್ಚಿಗಿದೆ. ಆಮೇಲೆ ಪಂಜಾಬ್ದಲ್ಲಿ ಕೂಡ ಇದೆ. ಏನಂತಂದ್ರೆ ವಿಪರ್ಯಾಸ ಏನು ಅಂತಂತಂದ್ರೆ ನಾವು ಕಾಣ್ತಾ ಇರೋದು, ನಾವು ಚಿಕ್ಕವರು ಇರುವಾಗ ನಮ್ಮ ಮೇಷ್ಟ್ರುಗಳೆಲ್ಲ ಹೇಳ್ತಿದ್ರು, ನೋಡಪ್ಪ, ವಿದ್ಯೆ ಹೆಚ್ಚಿದಷ್ಟು ಈ ಜಾತಿ ವ್ಯವಸ್ಥೆ ಹಾಳಾಗ್ಬಿಡ್ತದೆ, ಈ ಜಾತಿ ಅನ್ನೋದು ಮರ್ತೋಗ್ಬಿಡ್ತದೆ, ಆವಾಗ ಎಲ್ಲರೂ ಸಮಾನವಾಗಿ ಇರ್ಬೋದು ನಾವು ಅಂತ. ಬಟ್ ಪಾಪ ನಾವು ಅವ್ರನ್ನ ಗೌರವಿಸ್ತೀವಿ. ಅವ್ರನ್ನ ಇವಾಗ ಅವ್ರು ಹೇಳಿದ್ದು ಸುಳ್ಳು ಅಂತ ನಮ್ಗೆ ಅನಿಸ್ತದೆ. ಯಾಕಂದ್ರೆ ಅವ್ರು ಅಂದ್ಕೊಂಡಿದ್ರು ಹಿಂಗ ಆಗಬಹುದು ಅಂತ. ಪಾಪ ಅವರನ್ನ ನಾವು ಎಲ್ಲ ಸೇರಿ ಇವತ್ತು ಸುಳ್ಳು ಮಾಡಿದ್ದೀವಿ. ನಿಜವಾಗ್ಲೂ ಪ್ರತಿಯೊಬ್ಬ ವಿದ್ಯಾವಂತನು ತನ್ನ ಜಾತಿಯ ಪ್ರಜ್ಞೆಯನ್ನೇ ಬೆಳೆಸ್ಕೊಳ್ತಾ ಇದ್ದಾನೆ ಹೊರತು ಯಾರು ಜಾತಿ ಬಿಟ್ಟು ಹೋಗ್ಬಾರ್ದು ಅನ್ನೋದು. ಅಕ್ಷರಸ್ಥರು ಆಗ್ತಾ ಇದ್ದ ಹಾಗೆ ಮೌಢ್ಯತೆನೂ ಹೋಗುತ್ತೆ ಅಂತ ಅನ್ಕೊಂಡು ಅದನ್ನು ಹೋಗಿಲ್ಲ, ಯಾವುದು ಹೋಗಿಲ್ಲ, ಎಲ್ಲ ಹೆಚ್ಚಾಗಿದೆ, ಎಲ್ಲ ಜಾಸ್ತಿ ಕಾಮನ್ ಪ್ರಶ್ನೆ. ನಿಮ್ಮ ಜಾತಿಗಳಲ್ಲಿ ಯಾರು ಈಗಾಗಲೇ ಮೀಸಲಾತಿ ಲಾಭ ಪಡ್ಕೊಂಡಿದ್ದಾರೆ, ಒಂದು ಅನುಕೂಲಸ್ಥರು ಅಂತ ಅನ್ಸ್ಕೊಂಡಿದ್ದಾರೆ, ಸಮಾಜದಲ್ಲಿ ಭದ್ರತೆಯನ್ನು ಪಡ್ಕೊಂಡಿದ್ದಾರೆ, ಅವ್ರು ಉಳಿದು ಬಡವರು ಬಿಟ್ಕೊಡ್ಬೇಕಲ್ವಾ? ಆ ಕ್ರೀಮಿ ಲೇಯರ್ ಸಿದ್ಧಾಂತದ ಬಗ್ಗೆ ನಿಮ್ಮ ಅಭಿಪ್ರಾಯ ನಿಮ್ದೇನು? ಇಲ್ಲ, ಅದು ಆಗಬೇಕು. ಪ್ರಜಾತಂತ್ರ ವ್ಯವಸ್ಥೆ ಅಂತ ನಾವು ಹೇಳ್ತೀವಿ, ಸಂವಿಧಾನ ಒಪ್ಪಿಕೊಳ್ತೀವಿ, ಸಂವಿಧಾನದಲ್ಲಿ ಸಮಾನತೆ, ಸಾಮಾಜಿಕ ನ್ಯಾಯ ಅಂತ ಹೇಳ್ತೀವಿ, ಭಾಷಣ ಮಾಡ್ತೀವಿ. ಎಲ್ಲಿ ಆಗಿದೆ 73 ವರ್ಷದಲ್ಲಿ? ಇಲ್ಲದ್ರೆ ಈ ಹೋರಾಟಗಳು ಯಾಕೆ ಆಗ್ತದ್ದು? ಹೋರಾಟಗಳಿಗೆ ಕಾರಣ ಅದೇ. ಇದು ಮೇಲ್ವರ್ಗದವ್ರು ಹೋರಾಟ ಮಾಡೋದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಈಗ ನಿಮ್ಮ ಅಂಕಿ ಸಂಖ್ಯೆಗಳನ್ನು ನಾವು ನೋಡ್ರಿ, ಈಗ ಜನಗಣತಿ ಬಿಡುಗಡೆ ಮಾಡಿದಾಗ ಅಂಕಿ ಸಂಖ್ಯೆಗಳು ಯಾವ್ಯಾವ ಜಾತಿದು ಏನಿದೆ ಅನ್ನೋದು ಬಯಲಿಗೆ ಬಂದರೆ ಅಸಲಿಯತ್ ಬಯಲಿಗೆ ಬರ್ತದೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಸುಪ್ರೀಂ ಕೋರ್ಟ್ ತೀರ್ಪುಗಳು ಕೂಡ ಹಿಂದುಳಿದಿರುವಿಕೆ ಅನ್ನೋದು ಅದು ಆಬ್ಸಲ್ಯೂಟ್ ಬ್ಯಾಕ್ವರ್ಡ್ನೆಸ್ ಅಲ್ಲ, ಇಟ್ ಈಸ್ ರಿಲೇಟಿವ್ ಬ್ಯಾಕ್ವರ್ಡ್ನೆಸ್. ಅದು ಸಾಪೇಕ್ಷ. ಅದು ಒಂಥರ ಈ ಜಾತಿಗೆ ಹೋಲಿಸಿದ್ರೆ ಆ ಜಾತಿಯವರು ಎಷ್ಟು ಹೆಚ್ಚು ಅಥವಾ ಕಡಿಮೆ ಇದ್ದಾರೆ ಅಂತ ತುಲನಾತ್ಮಕವಾದ ಒಂದು ಮಾನದಂಡವೇ ಹೊರತು ಅದು ಸಮಗ್ರವಾಗಿ ಬ್ಯಾಕ್ವರ್ಡ್ ಅಂತ ಯಾರೂ ಇಲ್ಲ. ಯಾಕಂದ್ರೆ ಸ್ವಾತಂತ್ರ್ಯ ನಂತರ ಬೇರೆ ಬೇರೆ ಸರ್ಕಾರಗಳು ಸಾಕಷ್ಟು ಬದಲಾವಣೆ ಬಂದಿದೆ. ನಮ್ಮ ಜೀವನ ಕ್ರಮದಲ್ಲಿ ಬದಲಾವಣೆ, ಜೀವನ ಶೈಲಿ ಬದಲಾಗಿದೆ. ನೋಡಿ, ಮನಮೋಹನ್ ಸಿಂಗ್ ಅವರು 91ರಲ್ಲಿ ಮೊದಲನೇ ಬಜೆಟ್ ಮಂಡಿಸಿದಾಗ ಈ ದೇಶದಲ್ಲಿ ವಿದ್ಯಾವಂತ ಮಧ್ಯಮ ವರ್ಗದ ಜನಸಂಖ್ಯೆ 18 ಕೋಟಿ ಇತ್ತು. ಅವರು ಪ್ರಧಾನಮಂತ್ರಿ ಪದವಿಯಿಂದ ಕೆಳಗಿಳಿದಾಗ 2014ರಲ್ಲಿ 36 ಕೋಟಿ ಆಗಿತ್ತು. 36 ಕೋಟಿ ವಿದ್ಯಾವಂತ ಮಧ್ಯಮ ವರ್ಗ ಅಂದರೆ ಅಮೆರಿಕ ಸಂಯುಕ್ತ ಸಂಸ್ಥಾನದ ಒಟ್ಟು ಜನಸಂಖ್ಯೆಗಿಂತ ಜಾಸ್ತಿ. ಅವ್ರು 34 ಕೋಟಿ, ನಾವು 36, ಅವತ್ತೇ 36 ಕೋಟಿ, ಈಗ 40 ಕೋಟಿ ಆಗಿರ್ಬೋದು. ಅದು ದೊಡ್ಡ ಬದಲಾವಣೆ ಬಂತಲ್ಲ, ಅದರ ಫಲಾನುಭವಿಗಳು ಯಾರು ಅಂತ ಅದೊಂದು ಸಮೀಕ್ಷೆ ನಡೀಬೇಕು. ಬೇರೆ ಅದರಲ್ಲಿ ಹಿಂದುಳಿದ ಜಾತಿಗಳು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡವರು ಎಷ್ಟು ಮಟ್ಟಿಗೆ ಅದರ ಲಾಭ ಸಿಕ್ತು, ಆ ಜಾಗತೀಕರಣದ ಸಾಧಕ ಬಾಧಕಗಳನ್ನು ಕೂಡ ಅಧ್ಯಯನ ಮಾಡಬೇಕಾಗಿದೆ. ಕೆಲವರಿಗೆ ಮಾತ್ರ ಇದು ಬರೀ ರಾಜಕೀಯ ಹೋರಾಟ, ಧರ್ಮಗುರುಗಳನ್ನ ಕಟ್ಕೊಂಡು ಆಗಲ್ಲ. ಇದಕ್ಕೆ ನಾವೆಲ್ಲರೂ ಕೂಡ ತೆರೆದ ಮನಸ್ಸಿನಿಂದ ನೋಡಿ. ಈಗ ರಿಸರ್ವೇಶನ್ ಅನ್ನೋದು, ಅದು ಮೀಸಲಾತಿ ಅನ್ನೋದೇ ಜೀವನ ಅಲ್ಲ.
ಯಾಕಂದ್ರೆ ನಿಮ್ಮ ಬಡತನವನ್ನು ಮುಚ್ಚಿಡೋಕ್ಕಾಗಲ್ಲ. ನಿನ್ನೆ ಅವ್ರು ಬಂದಿದ್ರಲ್ಲ ಪಾಪ ಗೋರೂರು ಇದು ಕಂಬಳಿ ಎಲ್ಲ ಹೊತ್ಕೊಂಡು ಬಂದಿದ್ರಲ್ಲ, ಅಲೆಮಾರಿ ಜನಾಂಗ ಅವರೆಲ್ಲ. ತಿಂಗ್ಳುಗಟ್ಟಲೆ ಆ ಕುರಿ ನೋಡಿ, ನಮ್ಮ ಸಮಾಜದಲ್ಲಿ ಬಹಳಷ್ಟು ಜನ ಮೀಸಲಾತಿಯಲ್ಲೂ ಇವತ್ತು ಕೂಡ ಅಲೆಮಾರಿ ಜನಾಂಗಗಳಿದ್ದಾರೆ. ಅಲ್ಲ, ನೀವು ಮೀಸಲಾತಿಯಲ್ಲೂ 2A ದಲ್ಲಿದ್ದವರು ಅಲ್ಲ, ಕುರುಬ ಸಮುದಾಯ 2A ನಲ್ಲಿ ಈಗ 15% ಇದೆ ಸರ್. ಎಸ್ ಟಿಗೆ ಸೇರಿಸಬೇಕು ಅಂತೀರಿ, ಅಲ್ಲಿ ಎಸ್ ಟಿಲಿ ಇರೋದು 3%. ಒಂದು ಪ್ರಮುಖವಾಗಿ ಮಾತು ಕೇಳಿ ಬರ್ತಾ ಇರೋದೇನೆಂದ್ರೆ, ನಿಜವಾಗಿ ಮೀಸಲಾತಿ ಯಾರಿಗೆ ಸಿಗಬೇಕು ಅವ್ರಿಗೆ ಸಿಗಲ್ಲ, 3% ಇರೋದು ಅಂತ ಹೇಳಿ ಅಂತ ಒಂದು ಮಾತು ಕೇಳಿ ಬರ್ತಾ ಇದೆ. ಏನು ಹೇಳ್ತೀರಿ ಸರ್ ಅದಕ್ಕೆ? ಯಾಕಂದ್ರೆ ಈಗಾಗಲೇ ಒಂದೇ ಒಂದು ಅಡ್ವಾಂಟೇಜ್ ರಾಜಕೀಯ ಪ್ರಾತಿನಿಧ್ಯ ಸಿಗ್ಬೋದು ಅಷ್ಟೇ ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ ಹೊರತು 2A ನಲ್ಲಿ ರಾಜ್ಯ ಮಟ್ಟದಲ್ಲಿ ಏನು ಹೆಚ್ಚು ವ್ಯತ್ಯಾಸ ಆಗಲ್ಲ. ರಾಜ್ಯ ಮಟ್ಟದಲ್ಲಿ ಏನು ವ್ಯತ್ಯಾಸ ಆಗಲಿಕ್ಕಿಲ್ಲ. ಅದು ರಾಜಕೀಯ ಇಚ್ಛಾಶಕ್ತಿ. ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ ಆಳುವಂಥ ಪಕ್ಷಗಳು ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ತಮಿಳುನಾಡಿನಲ್ಲಿ 60-69 ಇದೆ ಅಂದ್ರೆ ಇಲ್ಲಿ ಯಾಕೆ ಹೆಚ್ಚು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ? ಮಾಡ್ಬೋದು ತಾನೆ. ಇದನ್ನು ಅಲ್ಲ, ಜಾಸ್ತಿ ರಾಜಕೀಯ ಪ್ರಾತಿನಿಧ್ಯ ಹೆಂಗೆ ಸಿಗುತ್ತೆ? ಅದು ಸಪರೇಟ್ ಏನು ಬರಲ್ಲ. ಅಲ್ಲ ನಾ ಹೇಳ್ತಾ ಇರೋದು ಟೋಟಲಿ ಮೀಸಲಾತಿನೇ ಜಾಸ್ತಿ ಮಾಡಬೇಕು, ಮತ್ತೆ ಮಾಡ್ಬೋದಲ್ಲ, ಯಾಕೆ ಮಾಡಬಾರ್ದು? ಈಗ 3% ಇದೆ. 3%ನಲ್ಲಿ ಏನಿದೆ ಅಂದ್ರೆ ನಾನು ಮೊದಲೇ ಹೇಳಿದಂತೆ 3%ನಲ್ಲಿ ರಾಜಕೀಯ ಸೀಮಿತ ಆಗಿರೋದು, ಆರ್ಥಿಕ ಪರಿಸ್ಥಿತಿ ನೌಕರಿಗೆ ಸೀಮಿತ ಆಗಿರತಕ್ಕಂಥದ್ದು. ಆದರೆ ನಾವು ಟೋಟಲಿ ST ಘೋಷಣೆ ಆಗೋದ್ರಿಂದ ಕೇಂದ್ರ ಸರ್ಕಾರದಿಂದ ಸಿಗುವಂಥ ಎಲ್ಲ ಸೌಲಭ್ಯಗಳು ಕೂಡ ನಮಗೆ ಸಿಗ್ತವೆ. ಇಲ್ಲಿ ಒಂದು ಮೇಸ್ಟರ್ ಇನ್ನೊಂದು ಇದೆ 3% ಇದೆ. 3%ಅಲ್ಲಿ STಗಳಿಗೆ ಪೊಲಿಟಿಕಲ್ ರಿಸರ್ವೇಷನ್ ಇದೆ. SC STಗಳಿಗೆ ಮಾತ್ರ ಪೊಲಿಟಿಕಲ್ ರಿಸರ್ವೇಷನ್ ಹೈದರಾಬಾದ್ ಕರ್ನಾಟಕ ಇದೆ. ಈಗ ಕುರುಬ ಸಮುದಾಯವನ್ನ STಗೆ ಸೇರಿಸೋದ್ರಿಂದ ಅಲ್ಲಿ ಪೊಲಿಟಿಕಲ್ ಇದು ಕೂಡ ಬಂದ್ಬಿಡ್ತದೆ. ಇಲ್ಲಿ ಬಂದ್ಬಿಡೋದ್ರಿಂದ ಬಟ್ ಹೇಗೆ ಅದನ್ನ ಇದು ಮಾಡ್ತಾರೆ? ಯಾಕೆಂತಂದ್ರೆ ರಾಜಕೀಯವಾಗಿ ಅದನ್ನ ಇಲ್ಲಿ ಫಿಕ್ಸ್ ಮಾಡಕ್ ಆಗೋದಿಲ್ಲ. ಈ ಕರ್ನಾಟಕ ಸರ್ಕಾರಕ್ಕಂತೂ ಅದರ ಸಂಬಂಧ ಇಲ್ಲ, ಬರಲ್ಲ. ಎಲೆಕ್ಷನ್ ಕಮಿಷನ್ ತಿರುಗಿ ಡಿಲಿಮಿಟೇಷನ್ ಬರಬೇಕು. ಡಿಲಿಮಿಟೇಷನ್ ಬಂದಾಗ ಅದನ್ನು ಒಪ್ಪಿಗೆ ಆಗಬಹುದಾ ಇಲ್ವಾ ಅನ್ನೋದು ಒಪ್ಪಿಗೆ ಆಗ್ಬೇಕು. ಹಾಗೆ ಅಂದ್ರೆ ನಿಮಗೆ 91ರಲ್ಲಿ ನಾಯಕರು ST ಆದಾಗ ಅವರಿಗೆ 7% ಕೊಟ್ಟು ಅಷ್ಟೇ ರಾಜಕೀಯ ಮೀಸಲಾತಿ ಕೊಟ್ಟರು. ಸ್ಟೇಟ್ ಇಲ್ಲ ಆಗ್ಲಿಲ್ವಲ್ಲ, ಇವತ್ತಿನವರೆಗೂ ಇಲ್ಲ. ಇಲ್ಲಿ ಅಲ್ಲ, ಇಲ್ಲಿ 3%ಗಿಂತ ಹೆಚ್ಚು ಆಗಿಲ್ಲ. ಬಟ್ ರಾಜಕೀಯ ಮೀಸಲಾತಿ ಸಿಕ್ತೆ ಅವ್ರಿಗೆ. ಶೈಕ್ಷಣಿಕ ಮೀಸಲಾತಿ ಇವತ್ತು ಪಡ್ಕೊಳ್ತಾ ಇದ್ದಾರೆ. ಆರ್ಥಿಕ ಸವಲತ್ತು ಪಡ್ಕೊಳ್ತಾ ಇದ್ದಾರೆ. ರಾಜ್ಯದ ಸಂಪತ್ತಿನಲ್ಲಿ ರಾಜ್ಯದ ಉದ್ಯೋಗದಲ್ಲಿ 3% ಮೀಸಲಾತಿ ಇರುವಂತಹದ್ದು. ಅಂದ್ರೆ ಈಗೂ ಯೋಚನೆ ಮಾಡೋಣ. ಈಗ ST ರಿಸರ್ವೇಷನ್ ಬರ್ತದೆ ನಾಳೆ. ST ರಿಸರ್ವೇಷನ್ ಬಂದಾಗ ರಾಜಕೀಯ ಮೀಸಲಾತಿಯು ನಿಮಗೆ ಸಿಕ್ತಂತ ಇಟ್ಕೊಳ್ಳಿ. ಈಗ ನೀವು ಎಲ್ಲೆಲ್ಲೂ ಕಂಟೆಸ್ಟ್ ಮಾಡಿ ಬೇಕಾದಷ್ಟು ಕಡೆ ಗೆದ್ದು ಬರ್ತಿದ್ರಲ್ಲ, ಇದೂ ಹೋಗ್ಬೋದಲ್ಲ, ನೀವು ಇದು ಕಳ್ಕೋಬಹುದು. ನೀವು ಕಳ್ಕೋಬಹುದು ನೀವು. ಯಾಕಂತಂದ್ರೆ ಫೆನ್ಸಿಂಗ್ ಹಾಕದಂಗೆ ಆಗತ್ತೆ, ನಿಮ್ದು ಸೀಮಿತ ಆಗಿಬಿಡ್ತವೆ. ನೋಡ್ರಿ, ಜನರಲ್ ಕಾಂಟೆಸ್ಟ್ ಮಾಡ್ಲಿಕ್ಕೆ ಏನು ನಿಮ್ಗೆ ಇವಾಗ ಎಲ್ಲ ಹಕ್ಕು ಇದೆ. ಹಕ್ಕು ಇದೆ. ಜನರಲ್ ಕಾಂಟೆಸ್ಟ್ ಮಾಡಕ್ ಹಕ್ಕು ಇದೆ. ಈಗ ಮೇಲ್ವರ್ಗದವರು ಜೊತೆಯಲ್ಲಿ ನಾವು ಸ್ಪರ್ಧೆ ಮಾಡಿ ಗೆಲ್ಲಕ್ ಸಾಧ್ಯ ಇಲ್ಲ ಅಂತ ನಮ್ಮ ಜನಸಂಖ್ಯೆಗೆ ಆಧಾರವಾಗಿ ನಾವೇನು 50 ಸ್ಥಾನ ಪಡ್ಕೊಳ್ಳೋಕೆ ಕ್ರಾಂತಿ ನಡೆದಿದೆ ಸಿನ್ನೂರು ಕ್ಷೇತ್ರದಲ್ಲಿ 1978 ತನಕ ಲಿಂಗಾಯತ ರೆಡ್ಡಿಗಳ ಅಧಿಪತ್ಯ ಇತ್ತಲ್ಲಿ. ದೇವರಾಜರಸು ಒಂದು ಸಂತೆ ಮೈದಾನದಲ್ಲಿ ಚುನಾವಣಾ ಭಾಷಣ ಮಾಡಕ್ ಬಂದ್ರು. ಅವತ್ತಿನ ಬಸವಂತರಾವ್ ಪಾಟೀಲ್ ಅಂತ ಅವರು ಕಾಂಗ್ರೆಸ್ ಅಧ್ಯಕ್ಷರು ಅವರೇ, MLA ಅವರೇ. ಅವ್ರ ಸಮ್ಮುಖದಲ್ಲೇ ಈ ದೇವರಾಜರಸು ಇಷ್ಟೊಂದು ಅವರು ಮನಮುಡಿಯಂತ ಭಾಷಣ ಮಾಡಿದ್ರು. ಜನ ಎಲ್ಲ ಪಾಪ ಬಡವರೆಲ್ಲ ಸಂತೆ ಮೈದಾನದಲ್ಲಿ ಬಿಸಿಲು ಕೂತಿದ್ದಾರೆ. ದೇವರಾಜರಸು ಭಾಷಣ ಒಂದು ಕ್ಲೈಮ್ಯಾಕ್ಸ್ ಹೋಗ್ತಿರೋಂಗೆ ಅವರಲ್ಲಿಂದ ಎದ್ದೋದ್ರು, ಸಭಾತ್ಯಾಗ ಮಾಡಿದ್ರು. ಬರೀ ಸಭಾತ್ಯಾಗ ಮಾಡಲಿಕ್ಕೆ ಕ್ಷೇತ್ರ ತ್ಯಾಗ ಮಾಡಿದ್ರು. ಅಲ್ಲಿ ಬಿಟ್ಬಿಟ್ಟು ಸಿಂಧೂರು ಬಿಟ್ಬಿಟ್ಟು ಕನಗಿರಿ ಕ್ಷೇತ್ರಕ್ಕೆ ಹೋದ್ರು. ಇಂದಿರಾ ಕಾಂಗ್ರೆಸ್ ಬಿಟ್ಟು ರೆಡ್ಡಿ ಕಾಂಗ್ರೆಸ್ಗೆ ಹೋದ್ರು. ಇವ್ರೇನು ಮಾಡಿದ್ರು? R ನಾರಾಯಣಪ್ಪ ಅಂತ ಮೀಡಿದ್ರು, ಸಣ್ಣ ಮನುಷ್ಯ. ಅವ್ರನ್ನ ಅಭ್ಯರ್ಥಿಯಾಗಿ ನಿಲ್ಲಿಸರು. R ನಾರಾಯಣಪ್ಪನವರು ಭರ್ಜರಿ ಬಹುಮತದಿಂದ ಗೆದ್ದರು. ಅವರು ಡೆಪಾಸಿಟ್ ಕಳ್ಕೊಂಡ್ರು. ಬಸವಂತರಾವ್ ಪಾಟೀಲ್ರು ಕನಗಿರಿಗೆ ಹೋಗಿ, ಅದು ಮತಪೆಟ್ಟಿಗೆ ಕ್ರಾಂತಿ ದೇವರಾಜರಸು ತಂದಿದ್ದು. ಅದಾದ ನಂತರ ಇವ್ರು ಎರಡನೇ ಹಿಂದುಳಿದ ವರ್ಗದಿಂದ ಇವರು ಕೂಡ ಭಾಳ ಯಶಸ್ವಿಯಾಗಿ ಗೆದ್ದಿದ್ದಾರೆ ಅಲ್ಲಿ. ಆದರೆ ಇದೆಲ್ಲದರ ಹೊರತಾಗಿ ಕಾಶಪ್ಪನವರು ಕೂಡ ಲೈನಲ್ಲಿದ್ದಾರೆ ಸರ್, ಮಾತಾಡಿಸ್ಬೇಡೋಣ. ಮಾಜಿ ಶಾಸಕರಾದಂತಹ ವಿಜಯಾನಂದ ಕಾಶಪ್ಪನವರು ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ. ಇವತ್ತು ಮೀಸಲಾತಿ ಕಿಚ್ಚಿನ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಎಲ್ಲ ಜಾತಿ ಜನಾಂಗದಲ್ಲೂ ಕೂಡ ನಮಗೂ ಬೇಕು ಅಂತ ಈಗ ಮೀಸಲಾತಿ ಹೋರಾಟವನ್ನ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಸತ್ಯ. ಏನ್ ಹೇಳ್ತೀರಿ ಸರ್ ಈ ಸಂದರ್ಭದಲ್ಲಿ? ಯಾಕಂದ್ರೆ ಈಗಾಗಲೇ ಯಡಿಯೂರಪ್ಪನವರು ಕೂಡ ಹೇಳಿದ್ರೆ ನನ್ನ ಕೈಯಲ್ಲಿ ಏನೂ ಇಲ್ಲ, ಎಲ್ಲ ಆಯೋಗ ನೋಡ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟಿದ್ದಾರೆ. ಆದ್ರೂ ಈ ಪಾದಯಾತ್ರೆ, ಈ ಹೋರಾಟ ಸರ್, ಈಗ ನಮ್ಮ ಹೋರಾಟ ಕಳೆದ 26 ವರ್ಷಗಳಿಂದ ಏನು ಲಿಂಗಾಯತ ಪಂಚಮಸಾಲಿ ಸಮಾಜ ಈ ರಾಜ್ಯದಲ್ಲಿ ಗುರುತಿಸಿಕೊಂಡ ನಂತರ ನಾವು 2A ಮೀಸಲಾತಿಯನ್ನ ಕೇಳ್ತಾ ಬರ್ತಾ ಇದ್ವಿ.
ಇವತ್ತು 26 ವರ್ಷದಿಂದ ಬೇಡಿಕೆ ಇಟ್ಟಿರುವಂತ ಈ ಒಂದು ಮೀಸಲಾತಿ ನಮ್ಮ ಸಮಾಜಕ್ಕೆ. ಆದ್ರೆ ಇವತ್ತು ಇದೇ ಯಡಿಯೂರಪ್ಪನವರು ಕಳೆದ ಅಕ್ಟೋಬರ್ ನಲ್ಲಿ 28ರಂದು ನಮ್ಮ ಪೂಜ್ಯರು ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳವರು ಉಪವಾಸ ಸತ್ಯಾಗ್ರಹವನ್ನ ನಾವು ಅವ್ರ ಜೊತೆಗೆ ಹಮ್ಮಿಕೊಂಡ್ವಿ ಸುವರ್ಣಸೌಧದ ಮುಂದೆ. ಅವತ್ತು ಯಡಿಯೂರಪ್ಪನವರು ನಮಗೆ ಮಾತು ಕೊಟ್ರು. ಅವರು ಸಚಿವ ಸಂಪುಟದ ಏನು ಉಪಮುಖ್ಯಮಂತ್ರಿಗಳಂತ ಇವರು ಲಕ್ಷ್ಮಣ್ ಸವದಿ ಅವರನ್ನ, ರಮೇಶ್ ಜಾರಕಿಹೊಳಿ ಅವರನ್ನ, ನಿರಾಣಿ ಅವರನ್ನ ಕಳಿಸಿ ನಮ್ಮ ಮನವೊಲಿಸುವಂತ ಕೆಲಸ ಮಾಡಿದ್ರು. ಇಲ್ಲ, ನಾವು ಖಂಡಿತವಾಗಿ ಮೀಸಲಾತಿ ಕೊಡ್ತೀವಿ, ನಿಮಗೆ ಉಪವಾಸ ಸತ್ಯಾಗ್ರಹವನ್ನು ಕೈ ಬಿಡಿ ಅಂತ ಹೇಳಿದಾಗ ನಾವು ಕೈ ಬಿಟ್ವಿ. ಅವರು 1 ತಿಂಗಳ ಗಡುವನ್ನು ಕೊಟ್ಟರು ಕೂಡ ನಮಗೆ ಕೊಡ್ಲಾರ್ದಕ್ಕೆ ನಮ್ಮ ಪೂಜ್ಯರು ಅವತ್ತೇ ಹೇಳಿದ್ರು ಯಡಿಯೂರಪ್ಪನವ್ರಿಗೆ, ನೋಡಿ ನೀವು ಮೀಸಲಾತಿಯನ್ನ ಘೋಷಣೆ ಮಾಡದೆ ಹೋದ್ರೆ, ಕೊಟ್ಟದೆ ಹೋದ್ರೆ ನಾವು ಪಾದಯಾತ್ರೆಯನ್ನ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿ. ಆ ಪ್ರಕಾರವಾಗಿ ನಾವು ಜನವರಿ 14ರಂದು ಅವ್ರಿಗೆ ಅವ್ರ ಸಚಿವ ಸಂಪುಟದ ಏನು ನಮ್ಮವರ ಸಿಸಿ ಪಾಟೀಲ್ ಬಂದು, ಸಂಸದರಂತ ಸಂಗನ ಕರಡಿ ಅವ್ರು ಬಂದ್ರು. ಅವ್ರು ಬಂದು ಮತ್ತೆ ಮನವೊಲಿಸುವಂತ ಕೆಲಸ ಮಾಡಿದ್ರು, ಪಾದಯಾತ್ರೆ ಮಾಡ್ಬೇಡ್ರಿ ಅಂತ ಹೇಳಿ. ನಾವು ಹೇಳಿದ್ವಿ, ನೀವು 14ನೇ ತಾರೀಕು ಟೈಮ್ ಇದೆ, ನೀವು ಮೀಸಲಾತಿಯನ್ನ ಘೋಷಣೆ ಮಾಡ್ರಿ, ಆಯೋಗಕ್ಕೆ ಶಿಫಾರಸ್ಸನ್ನು ಮಾಡ್ರಿ, ಮಾಡಿದ್ಮೇಲೆ ನಾವು ಕೈ ಬಿಡ್ತೀವಿ ಅಂತ ಹೇಳಿದ್ವಿ. ಇಲ್ಲಿವರೆಗೆ 22ನೇ ದಿನ ಪಾದಯಾತ್ರೆ ಅದು ಮಾಡ್ಲಿಲ್ಲ. ಕಡೆಗೆ ಅವತ್ತು ಸದನದಲ್ಲಿ ಇವರು ಹೇಳಿಕೆ ಕೊಟ್ಟ ಮೇಲೆ, ಇಲ್ಲ ನನಗೆ ಕೊಡಕ್ಕಾಗಲ್ಲ, ನೀವು 25 ಸಂಸದರು ಕರ್ಕೊಂಡು ಕೇಂದ್ರ ಸರ್ಕಾರಕ್ಕೆ ಹೋಗಿ ಕೇಳ್ರಿ ಅಂತ ಹೇಳಿದ್ದು. ಇದು ರಾಜ್ಯ ಸರ್ಕಾರದ ಮೀಸಲಾತಿ ನಾವು ಕೇಳಿದ್ದು. ಇದು ಕೇವಲ ವಿದ್ಯಾರ್ಹತೆಗಾಗಿ ಮತ್ತು ಶಿಕ್ಷಣಕ್ಕಾಗಿ ನಾವು ಮೀಸಲಾತಿಯನ್ನು ಕೇಳಿದೀವಿ. ನಾವು ರಾಜಕೀಯ ಅರ್ಹತೆಗಾಗಿ ನಾವು ಮೀಸಲಾತಿಯನ್ನು ಕೇಳ್ತಾ ಇಲ್ಲ. ಅದನ್ನ ಬಹಳ ಸ್ಪಷ್ಟವಾಗಿ ಹೇಳಕ್ ಇಚ್ಛೆ ಪಡ್ತೇನೆ. ನಮ್ಮ ಮಕ್ಕಳಿಗೆ ಇವತ್ತು ಶಿಕ್ಷಣಕ್ಕಾಗಿ ಮೀಸಲಾತಿ ಬೇಕು, ಉದ್ಯೋಗ ಅರ್ಹತೆಗಾಗಿ ಮೀಸಲಾತಿ ಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವು ಮೀಸಲಾತಿ ಕೇಳ್ತೀವಿ ವಿನಃ ನಾವು ಸರ್, ಒಂದ್ ನಿಮಿಷ. ಅಲ್ಲ. ಸಮಯಾವಕಾಶ ಸ್ವಲ್ಪ ಕಡಿಮೆ ಇದೆ, ತಾವು ಕಡೆಗೆ ಬಂದು ಸೇರ್ಕೊಂಡ್ರಿ. ಈಗ ಇದುವರೆಗೂ ಕೂಡ ಏಕೀಕರಣ ಆದಾಗಿಂದ ತಾವೆಲ್ಲ ಇತರ ಲಿಂಗಾಯತರ ಜೊತೆಗೆ ರಾಜಕೀಯ ನಾಯಕತ್ವದ ಪ್ರಶ್ನೆ ಬಂದಾಗ ಲಿಂಗಾಯತರು ಅಂತ ತಾವೆಲ್ಲ ಪ್ರಾತಿನಿಧ್ಯ ಪಡ್ಕೊಂಡು ಬಂದಿದ್ದೀರಿ, ಅಧಿಕಾರ ಪಡ್ಕೊಂಡು ಬಂದಿದ್ದೀರಿ. ಇವತ್ತು ಕೂಡ ಅತಿ ಗಣನೀಯ ಸಂಖ್ಯೆಯ ಶಾಸಕರು, ಮಂತ್ರಿಗಳು, ಎಲ್ಲ ಪಕ್ಷಗಳು ಕೂಡ ನಿಮ್ಮ ಪಂಗಡದವರು ಇದ್ದಾರೆ. ಈಗ ನೀವು ಪ್ರತ್ಯೇಕ ಪಂಚಮಸಾಲಿ ಮೀಸಲಾತಿ ಕೇಳುವಾಗ ಇನ್ನು ಮುಂದೆ ನೀವು ಲಿಂಗಾಯತರು ಅಲ್ವಾ? ಲಿಂಗಾಯತ ಸಮಾಜದಿಂದ ಹೊರಗೋಗ್ತಿದ್ದೀರಾ? ಹೇಳಿದಿವಲ್ಲ, ನಮ್ದು ಅದ್ರ ಜೊತೆಗೆ ಇದೇ ಯಡಿಯೂರಪ್ಪನವರ ಹೇಳಿದ್ರಲ್ಲ, ನಾವು ಲಿಂಗಾಯತ ಇನ್ನುಳಿದಂತ ಒಳಪಂಗಡಗಳು ಸುಮಾರು 108 ಲಿಂಗಾಯತ ಒಳಪಂಗಡಗಳಲ್ಲಿ ಇನ್ನುಳಿದಂತ ಸುಮಾರು 70-80 ಲಿಂಗಾಯತ ಒಳಪಂಗಡಗಳಿಗೆ OBC ಶಿಫಾರಸ್ ಮಾಡ್ತೀನಿ ಕೇಂದ್ರ ಸರ್ಕಾರಕ್ಕೆ ಅಂತ ಹೇಳಿದ್ರಲ್ಲ, ಅದನ್ನು ಕೂಡ ಅಂತ ಹೇಳ್ತಾ ಇದೀವಲ್ಲ ನಾವು. ಆದ್ರೆ ನಮ್ಮ ಸಮಾಜಕ್ಕೆ ಇವತ್ತು ಆರ್ಥಿಕವಾಗಿ, ಸಾಮಾಜಿಕವಾಗಿ ಇವತ್ತು ಈ ಸಮಾಜ ಶೈಕ್ಷಣಿಕವಾಗಿ ಹಿಂದುಳಿದಂತ ಸಮಾಜ, ಆ ಸಮಾಜಕ್ಕೆ ಇವತ್ತು ಮೀಸಲಾತಿ ಬೇಕು ಅಂತ ಹೇಳಿ ಇವತ್ತು ಕಳೆದ 26 ವರ್ಷಗಳಿಂದ ಬೇಡಿಕೆ. ಇವತ್ತು ಅನ್ಯ ಸಮಾಜದವರು, ಮಠಾಧೀಶರು, ಇವತ್ತು ನನ್ನ ಮಾಧ್ಯಮದಲ್ಲಿ ಇವತ್ತು ಒಂದು ಚರ್ಚೆ ಕೂಡ ಆಯ್ತು. ಏನು ನ್ಯೂಸ್ 1 ಅಲ್ಲಿ ಏನು ಅನ್ಯ ಇವರು ಯಾರು ನಮ್ಮ ಸರಸ್ವತಿ ಪೂಜ್ಯರು, ಇಡೀ ಸಮಾಜದ ಪೂಜ್ಯರು ಇವತ್ತು ಮೀಸಲಾತಿಯನ್ನು ಕೊಡಬಾರ್ದು ಅಂತ ಹೇಳಿದ್ರು. ಯಾಕೆ ಇವ್ರಿಗೆ ಮೀಸಲಾತಿ ಕೊಡಬಾರ್ದು ಅಂತ ಕೇಳ್ತಾರೆ. ನಮ್ಮ ಹಕ್ಕನ್ನು ನಾವು ಪಡೆಯೋದಕ್ಕೆ ಕೇಳ್ತೀವಿ. ಸಂವಿಧಾನದಲ್ಲಿ ನಮಗೆ ಅವಕಾಶ ಇದೆ. ಆ ಏನು ಮೀಸಲಾತಿಯನ್ನು ಪಡೆಯುವಂತದ್ದು ಯಾವ ಸಮಾಜ ಇವತ್ತು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿದೆ, ಆ ಸಮಾಜಕ್ಕೆ ಇವತ್ತು ಮೀಸಲಾತಿ ಕೊಡಬೇಕು. ಕೆಲವು ಕೈ ಬಳಕೆಯಷ್ಟು ಇವತ್ತು ನಾವು ರಾಜಕಾರಣಿಗಳಲ್ಲಿ ಇದ್ದೀವಿ, ನಮಗೆ ಮೀಸಲಾತಿ ಬೇಕಾಗಿಲ್ಲ. ಇವತ್ತು ನಮ್ಮ ಸಮಾಜದಲ್ಲಿ ಇರುವಂತ ಕಟ್ಟೆ ಮನುಷ್ಯನಿಗೆ ಬೇಕಾಗಿದ್ದಲ್ಲ, ಅವ್ರಿಗೆ ಶಿಕ್ಷಣದಲ್ಲಿ ಇವತ್ತು ವಂಚಿತರಾಗಿದ್ದಾರೆ, ಇವತ್ತು ಉದ್ಯೋಗದಲ್ಲಿ ವಂಚಿತರಾಗ್ತಾ ಇದ್ದಾರೆ. ಅಂತ ಬಡ ಮಕ್ಕಳಿಗೆ ಇವತ್ತು ಮೀಸಲಾತಿ ಬೇಕು ಅಂತ ಕೇಳ್ತಾ ಇದೀವಿ. ಈಗ ಅವರು ಪಡೀಲಿ, ಯಾರ್ಯಾರು ಅವ್ರು ಕೇಳ್ತಾ ಇದಾರೆ, ಅವ್ರ ಹಕ್ಕು ಅವ್ರಿಗೂ ಕೂಡ ಕೊಡ್ಲಿ ಅಂತ ಹೇಳ್ತೀವಿ. ನಾವು ಏನು ಯಾರಿಗೂ ನಾವು ದ್ವೇಷ ಮಾಡ್ತಾ ಇಲ್ಲ, ಅವ್ರಿಗೆ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ. ಆದ್ರೆ ನಮ್ಮ ಸಮಾಜಕ್ಕೆ ಕೊಡೋಕಂತ ಸಂದರ್ಭ ಬಂದಾಗ ಯಾಕೆ ಇವರು ಇತರ ಸಮಾಜದವರು ನಮ್ಮ ಮೇಲೆ ಬಿದ್ದು ಇವ್ರಿಗೆ ಕೊಡಬಾರ್ರಿ, ನಮಗೆಲ್ಲೋ ಇದು ನಮ್ಮ ಹಕ್ಕು ವಂಚಿತ ಆಗತ್ತೆ ಅಂತ ಹೇಳ್ತಾ ಇದಾರಲ್ಲ. ಈ 300ಕ್ಕೂ ಹೆಚ್ಚು ಒಳಪಂಗಡದಲ್ಲಿ ಇವತ್ತು ಸೇರಿಸಿದಾರಲ್ಲ, ಇವತ್ತು ಅಲ್ಲಿವರೆಗೆ ಕೊಡೋರಿಗೆ ಕಳೆದ ಬೇರೆ ಇದೆ. ಯಾರು ನಮ್ಮ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಇದ್ದಾಗ ಏನು ಬನಸಿಗೆ ಲಿಂಗಾಯತ ಸಮಾಜಕ್ಕೆ ಇವತ್ತು ವಿದ್ಯಾರ್ಥಿಗಾಗಿ ಶಿಕ್ಷಣಕ್ಕೆ ಕೊಟ್ರಲ್ಲ. ಯಾವ್ದು ಕೊಟ್ಟಿದ್ದಾರೆ? ವಿಶೇಷ ಮೀಸಲಾತಿಯಲ್ಲಿ ಕೊಟ್ಟಿದ್ದಾರೆ. ಮೀಸಲಾತಿಯಲ್ಲಿ ಕೊಟ್ಟಿದ್ದಾರೆ ಹೇಳಿ, ಲಿಂಗಾಯತ ಪ್ರತ್ಯೇಕವಾಗಿ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ಕಾಶಪ್ಪನವರೇ, ಥ್ಯಾಂಕ್ ಯು ಸರ್. ಇಷ್ಟೊತ್ತು ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ ಥ್ಯಾಂಕ್ ಯು ಸರ್. ಸಮಯ ಆಗಿದೆ, ಹಾಗಾಗಿ ಇನ್ನೂ ಬಹಳಷ್ಟು ಚರ್ಚೆ ಮಾಡೋದಿದೆ, ಆದರೆ ಸಮಯಾವಕಾಶ ಕಮ್ಮಿ ಇರೋದ್ರಿಂದ ಈ ಚರ್ಚೆನ ಇಲ್ಲಿಗೆ ಮುಗಿಸ್ಬೇಕಾಗಿದೆ. ಥ್ಯಾಂಕ್ ಯು ಸರ್ ವಿಜಯಾನಂದ ಕಾಶಪ್ಪನವರಿಗೆ, ಹಾಗೆ ಎಲ್ರಿಗೂ ಕೂಡ ಈ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು. ಯಾಕಂದರೆ ಇದನ್ನು ನಾವು ಚರ್ಚೆ ಮಾಡ್ತಾ ಹೋದಾಗೆ ಒಳಗಿನ ಇನ್ನಷ್ಟು ಸುರುಳಿಗಳು ಕೂಡ ಬಿಚ್ಚಿಕೊಳ್ತವೆ. ಕೇವಲ ಈಗ ಕೇಳಿಬರ್ತಾ ಇರುವಂತಹ ಮಾತುಗಳೇನಂತ ಹೇಳಿದ್ರೆ, ಈ ಮೀಸಲಾತಿಯಲ್ಲಿ ರಾಜಕೀಯ ಕೂಡ ಸೇರಿಕೊಂಡಿದೆ, ರಾಜಕೀಯ ಕಾರಣಗಳು ಕೂಡ ಇದರಲ್ಲಿದೆ. ಕೇವಲ ನಮಗೆ ಈ ಮೀಸಲಾತಿ ಬೇಕು ಅನ್ನೋದಕ್ಕೆ ಬೇರೆ ಬೇರೆ ಕಾರಣಗಳಿದೆ.
ಅದರಲ್ಲಿ ಕುರುಬ ಸಮಾಜದ್ದಿರಬಹುದು, ಹಾಗೆ ಪಂಚಮಸಾಲಿದಿರಬಹುದು. ಈಗ ಕೇಳ್ತಾ ಇದ್ದಾರೆ, ಈಗ ಲಾಸ್ಟಲ್ಲಿ ಈಗ ನಮ್ಮ ನಾರಾಯಣ ಸ್ವಾಮಿ ಅವರು ಕೂಡ ಹೇಳಿದ್ರು, ಬಜೆಟ್ ಆಗುವಾಗ ಬಂದು ಕೇಳಿದ್ರೆ ಏನು ಪ್ರಯೋಜನ ಇಲ್ಲ, ಏನು ಮಾಡೋಕ್ಕಾಗಲ್ಲ ಕರೆಕ್ಟ್ ಅಂತ. ಅದೇ ರೀತಿ ಈಗ ಗಾಣಿಗರು ಕೂಡ ಮುಂದಿನ ಬಜೆಟಲ್ಲಿ ಕೊಡಿ ಅಂತ ಈಗಲೇ ಅಪ್ಲಿಕೇಶನ್ ಹಾಕ್ಬಿಟ್ಟಿದ್ದಾರೆ ಈಗ. ಹಾಗಾಗಿ ಮುಂದಿನ ಬಜೆಟಲ್ಲಿ ಏನು ಮಾಡ್ತಾರೆ ನೋಡಬೇಕು. ಎಸ್, ಇದು ಈ ಕ್ಷಣದ ಪ್ರಮುಖ ಸುದ್ದಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ